Hi everyone, welcome back to my channel. SSLC 2022 Science Important Concepts Physics, Chemistry, Biology Chapter wise important questions discuss ಮಾಡ್ತಾ ಬರ್ತಾ ಇದೀವಿ. ನೋಡಿ ಕೆಮಿಸ್ಟ್ರಿ ಬಯಾಲಜಿ ಸ್ಟಡಿ ಆಫ್ ಸೈನ್ಸ್ ಚಾನೆಲ್ ಅಲ್ಲಿ ರಮ್ಯಾ ಮ್ಯಾಮ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ನಾನು ಫಿಸಿಕ್ಸ್ ಈಗ ಆಲ್ರೆಡಿ ನಾನು ಎಲೆಕ್ಟ್ರಿಸಿಟಿ ಲೆಸನ್ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಲೆಸನ್ 2 ಸೆಷನ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಹೋಗ್ತಾ ಇರುವಂತ ಲೆಸನ್ ಲೈಟ್ ಲೆಸನ್. ಆಕ್ಚುಲಿ ಮ್ಯಾಕ್ಸಿಮಮ್ ವೇಟೇಜ್ ಮ್ಯಾಕ್ಸಿಮಮ್ 12 ಮಾರ್ಕ್ಸ್ ಈ ಲೆಸನ್ ಇಂದ ಬರುತ್ತೆ. ನಿಮಗೆ 12 ಮಾರ್ಕ್ಸ್ ವೇಟೇಜ್ ಇರುವಂತ ಲೆಸನ್. ನೋಡಿ ಇದರಲ್ಲಿ ನೀವು 3 ಪಾರ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಥಿಯರಿ ಕಾನ್ಸೆಪ್ಟ್ ಅಂದ್ರೆ ಕ್ವೆಶ್ಚನ್ ಆನ್ಸರ್ಸ್ ಅಥವಾ ಯಾವ್ದಾದ್ರು ಸಿಂಪಲ್ 1 ಮಾರ್ಕ್ 2 ಮಾರ್ಕ್ಸ್ಗೆ ಕೇಳುವಂತ ಥಿಯರಿ ಕಾನ್ಸೆಪ್ಟ್. ನಂಬರ್ 2 ರೇ ಡಯಾಗ್ರಾಮ್. ನಂಬರ್ 3 ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ರೇ ಡಯಾಗ್ರಾಮ್ ಅಂತೂ ಕಂಪಲ್ಸರಿ. ಪ್ರಾಬ್ಲಮ್ 4 ಮಾರ್ಕ್ಸ್, ರೇ ಡಯಾಗ್ರಾಮ್ 3 ಮಾರ್ಕ್ಸ್ ಕಂಪಲ್ಸರಿ ಒಂದು ಕ್ವೆಶ್ಚನ್ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಹಾಗಾಗಿ ನಾನು ಈ ಲೆಸನ್ ನಾನು 3 ಸೆಷನ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ಮಿಕ್ಸ್ ಮಾಡೋಕ್ಕಾಗಲ್ಲ. ಮಿಕ್ಸ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುವಂಥದ್ದೇ ಜಾಸ್ತಿ. ಸೊ ಒಂದು ಸೆಷನ್ ಕಂಪ್ಲೀಟ್ ಥಿಯರಿಟಿಕಲ್ ಪಾರ್ಟ್, ಥಿಯರಿ ಕಾನ್ಸೆಪ್ಟ್ಸ್ ಹೇಳಬೇಕು ಅಂತ ಹೇಳಿ. ಇನ್ನೊಂದು ರೇ ಡಯಾಗ್ರಾಮ್ಸ್ ಹೇಗೆ ಐಡೆಂಟಿಫೈ ಹೇಗೆ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. 3ನೇ ಸೆಷನ್ ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಆಕ್ಚುಲಿ ಈ ಲೆಸನ್ ಅಲ್ಲಿ ಬರುವಂತ ನ್ಯೂಮರಿಕಲ್ ಪ್ರಾಬ್ಲಮ್ ಈಸಿ, ಬಟ್ ನೀವು ತಗೊಳ್ಳೋಂಥ ಸೈನ್ ಕನ್ವೆನ್ಷನ್ ಚೆನ್ನಾಗಿ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆರ್ ಈಸಿ. ಓಕೆ, ನಾನು ಅದನ್ನ ಕೆಲವೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನಿಮಗೆ. ಸೈನ್ ಕನ್ವೆನ್ಷನ್ ಹೇಗೆ ತಗೊಳ್ಬೇಕು, ಹೇಗೆ ಸಾಲ್ವ್ ಮಾಡಬೇಕು, ಆಮೇಲೆ ಆನ್ಸರ್ ಬಂದಿರೋದು ಕರೆಕ್ಟ್ ಆರ್ ರಾಂಗ್ ಅಂತ ಹೇಗೆ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನೆಲ್ಲ ನಾನು ನಿಮಗೆ ಹಿಂಟ್ ಕೊಡ್ತಾ ಬರ್ತೀನಿ ಲೆಸನ್ ಅಲ್ಲಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ಥಿಯರಿಟಿಕಲ್ ಪಾರ್ಟ್, ಥಿಯರಿ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ನೀವೇನೇ ನೋಡ್ಕೋಬೇಕು ಅಂತ ಹೇಳಿ ನಾನು ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಒನ್ ರಿಫ್ಲೆಕ್ಷನ್. ಸೊ ಆಕ್ಚುಲಿ ಈ ಲೆಸನ್ ಇರೋದೇ ಕಂಪ್ಲೀಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ. ಸೊ ರಿಫ್ಲೆಕ್ಷನ್ ಅಂತ ಬಂದ್ರೆ ನೋಡಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಈ ಡೆಫಿನೇಷನ್ 1 ಮಾರ್ಕ್ ಕೇಳ್ಬೋದು, ವಾಟ್ ಇಸ್ ರಿಫ್ಲೆಕ್ಷನ್ ಅಂತ ಹೇಳಿ. ಸೊ ವೆನ್ ಅ ಲೈಟ್ ಫಾಲ್ಸ್ ಆನ್ ಹೈಲಿ ಪಾಲಿಶ್ಡ್ ಸರ್ಫೇಸ್ ಲೈಕ್ ಮಿರರ್. ನೋಡಿ ಕೇಳಿಸ್ಕೊಳ್ಳಿ. ವೆನ್ ಅ ಲೈಟ್ ಫಾಲ್ಸ್ ಆನ್ ಹೈಲಿ ಪಾಲಿಶ್ಡ್ ಸರ್ಫೇಸ್ ಲೈಕ್ ಮಿರರ್, ಮೋಸ್ಟ್ ಆಫ್ ದ ಲೈಟ್ ಇಸ್ ಸೆಂಟ್ ಬ್ಯಾಕ್ ಅಥವಾ ಬೌನ್ಸ್ ಬ್ಯಾಕ್ ಅಂತ ಕೂಡ ಬರಿಬಹುದು. ಈ ಸ್ಪೇಸ್ ಅಲ್ಲಿ ನೀವು ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಂ. ದಿಸ್ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ರಿಫ್ಲೆಕ್ಷನ್ ಆಫ್ ಲೈಟ್. ಅಂದ್ರೆ ಒಂದು ಪಾಲಿಶ್ಡ್ ಸರ್ಫೇಸ್ ನಾವು ತಗೊಳ್ತೀವಿ. ಪಾಲಿಶ್ ಸರ್ಫೇಸ್ ಅಂದ್ರೆ ಈ ತರ ತೋರಿಸಬೇಕಾಗುತ್ತೆ. ಒನ್ ಸೈಡ್ ಈ ತರ ಯು ಹ್ಯಾವ್ ಟು ಶೋ ದಟ್ ಇಟ್ ಇಸ್ ಒನ್ ಸೈಡ್ ಇಸ್ ಪಾಲಿಶ್ಡ್. ಯಾವುದೇ ಒಂದು ಲೈಟ್ ರೇ ಇಲ್ಲಿ ಬಂದಾಗ ಅದೇ ಮೀಡಿಯಂ ಅಲ್ಲಿ ಈ ತರ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸ್ಟ್ರೈಕ್ ಆಗಿ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಅಂತ ಕಾನ್ಸೆಪ್ಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ರಿಫ್ಲೆಕ್ಷನ್. ಸೊ ವೆನ್ ಅ ಲೈಟ್ ಫಾಲ್ಸ್ ಆನ್ ಹೈಲಿ ಪಾಲಿಶ್ಡ್ ಸರ್ಫೇಸ್ ಲೈಕ್ ಮಿರರ್, most of the light is bounced back or sent back into the same medium. So we call it as a reflection. Okay, ಈ ರಿಫ್ಲೆಕ್ಷನ್ ರಿಲೇಟೆಡ್ ಆಗಿ ಏನ್ ಕೇಳ್ಬೋದು ಅನ್ನೋದಾದ್ರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನಿಮಗೆ ಕೇಳಿದ್ರು ಅನ್ಸುತ್ತೆ, ಲೈಕ್ ಸ್ಟೇಟ್ ಪ್ರಿಪರೇಟರಿಲಿ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್, ರೈಟ್? 2 ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಕೇಳ್ಬೋದು, ಅಥವಾ ರಿಫ್ರಾಕ್ಷನ್ ಆದ್ರೂ ಕೇಳ್ಬೋದು. ಸೊ ಫಸ್ಟ್ ಲಾ ಏನು? ದಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ವಾಟ್ ಯು ಮೀನ್ ಬೈ ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ನೋಡಿ, ಒಂದು ನಾವು ಆಸ್ ಯು ನೋ ದಟ್ ಪಾಲಿಶ್ಡ್ ಸರ್ಫೇಸ್ ತಗೊಳ್ತೀವಿ. ನೋಡಿ ಪಾಲಿಶ್ಡ್ ಸರ್ಫೇಸ್ ಅಂದ್ರೆ ಈಗ ತಾನೇ ಹೇಳಿದೆ, ಈ ತರ ಒಂದ್ ಸೈಡ್ ತೋರಿಸ್ಬೇಕಾದ್ರೆ. ಸೊ ಇಲ್ಲಿ ಸಿ, ಇಫ್ ದಿಸ್ ರೇ ವಿಚ್ ಇಸ್ ಗೋಯಿಂಗ್ ಟು ಸ್ಟ್ರೈಕ್, ವಿ ಕಾಲ್ ಇಟ್ ಅಸ್ ಇನ್ಸಿಡೆಂಟ್ ರೇ. ನೋಡಿ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಇದು ಇಲ್ಲಿ ಸ್ಟ್ರೈಕ್ ಆಗಿ ಇನ್ನೊಂದ್ರೆ ವಾಪಸ್ ಹೋಗುತ್ತೆ, ಅದನ್ನ ನಾವು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಓಕೆ, ಇವೆರಡರ ಮಧ್ಯೆ ನಾವು ಒಂದು ಪರ್ಪೆಂಡಿಕ್ಯುಲರ್ ಆಗಿ ತಗೊಂಡಾಗ ಆ ಲೈನ್ ನಾವು ನಾರ್ಮಲ್ ಲೈನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ, ನಾರ್ಮಲ್ ಲೈನ್ ಮತ್ತೆ ಇನ್ಸಿಡೆಂಟ್ ರೇ ಮಧ್ಯೆ ಬರುವಂತ ಆಂಗಲ್ ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಅದೇ ನಾರ್ಮಲ್ ಲೈನ್ ರಿಫ್ಲೆಕ್ಟೆಡ್ ರೇ ಮಧ್ಯೆ ಬರೋದನ್ನ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಇವೆರಡು ಆಂಗಲ್ ಏನಪ್ಪಾ ಆಗಿರುತ್ತೆ ಅಂದ್ರೆ ಸೇಮ್ ಅಂತ ಹೇಳ್ತಾರೆ. ಬಟ್ ಹಿಯರ್ ನೋಡಿ, ಫಾರ್ ಎಕ್ಸಾಂಪಲ್, ಇಫ್ ಇಟ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 60 ಡಿಗ್ರಿ, ಆಂಗಲ್ ಆಫ್ ರಿಫ್ಲೆಕ್ಷನ್ ವಿಲ್ ಬಿ 60 ಡಿಗ್ರಿ. Angle of incidence is 75 degree, angle of reflection will be 75 degree. ಅದನ್ನೇ ಫಸ್ಟ್ ಲಾ ಹೇಳೋದು. The angle of incidence is equal to the angle of reflection ಅಂತ ಹೇಳಿ. ಓಕೆ, ಈಸಿಯಾಗಿ ನೆನ್ಪಿಟ್ಕೋಬಹುದು. ಆಕ್ಚುಲಿ ಇಲ್ಲಿ ಲಾಸ್ ನಿಮಗೆ ರಿಫ್ರಾಕ್ಷನ್ಗೆ ಬೇರೆ ಇದೆ, ರಿಫ್ಲೆಕ್ಷನ್ ಅದ್ರಲ್ಲಿ ಒಂದು ಕಾಮನ್ ಆಗಿದೆ. ನೋಡಿ ಅಲ್ಲಿ ಒಂದು ಚೂರ್ ಚೇಂಜಸ್ ನಾನು ಹೇಳ್ತೀನಿ, ವಿಚ್ ಇಸ್ ದಟ್ ಅಂದ್ರೆ ಸೆಕೆಂಡ್ ಲಾ. ನೋಡಿ ಸೆಕೆಂಡ್ ಲಾ, ಅದ್ರಲ್ಲಿ ಫಸ್ಟ್ ಲಾ ಒಂದೇ ಸೇಮ್, ಒಂಚೂರು ಚೇಂಜ್ ಮಾಡ್ತೀರಾ ಅಷ್ಟೇ. ಏನು? ದಿ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ಲೈನ್ ಟು ಅ ಮಿರರ್ ಅಟ್ ಅ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ನೋಡಿ ಒಂದೇ ಕಡೆ ಬರುತ್ತೆ ನಮ್ಗೆ. ಇನ್ಸಿಡೆಂಟ್ ರೇ ಇರ್ಬೋದು, ರಿಫ್ಲೆಕ್ಟೆಡ್ ರೇ ಇರ್ಬೋದು, ನಾರ್ಮಲ್ ಲೈನ್ ಇರ್ಬೋದು, ಅಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಲ್ ಲೈಸ್ ಆನ್ ದ ಸೇಮ್ ಪ್ಲೇನ್, ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ. ಕ್ಲಿಯರ್ ಆಯ್ತಾ? ಸೊ ರಿಫ್ಲೆಕ್ಷನ್ ಅಂದ್ರೆ ಗೊತ್ತಾಯ್ತು ಏನು? ವೆನ್ ಅ ಲೈಟ್ ಫಾಲ್ಸ್ ಆನ್ ಹೈಲಿ ಪಾಲಿಶ್ಡ್ ಸರ್ಫೇಸ್ ಲೈಕ್ ಅ ಮಿರರ್, most of the light bounces back ಅಥವಾ sent back to the same medium. So that concept we are going to call it as reflection.
ರಿಫ್ಲೆಕ್ಷನ್ ರಿಲೇಟೆಡ್ ಆಗಿ 2 laws. We have to study 2 laws. One law is angle of reflection is equal to angle of incidence, or angle of incidence is equal to angle of reflection. Clear ಆಯ್ತಾ? So ಇನ್ನೊಂದು, the incident ray, reflected ray, normal line to a mirror at a point of intersection all lie on the same plane. ಇವೆರಡು ಲಾಸ್ ನ ನೋಡ್ಕೊಳ್ಳಿ, 2 marks ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಇದು ತುಂಬಾ ಮುಖ್ಯ, ಇದನ್ನ 1 mark ಗೆ ಕೇಳುವಂತ ಚಾನ್ಸಸ್ ಇದೆ. ಇಮೇಜ್ ಫಾರ್ಮೇಶನ್ ಇನ್ ಪ್ಲೇನ್ ಮಿರರ್ ಅಂತ ಕೇಳಬಹುದು. ಒಂದು ಪ್ಲೇನ್, ಆಕ್ಚುಲಿ ನಿಮ್ಗೆ ಇರುವಂತ ಟೈಪ್ಸ್ ಆಫ್ ಮಿರರ್ ಗೊತ್ತಿದೆ, ಅದರಲ್ಲಿ ನಾವು ಪ್ಲೇನ್ ಮಿರರ್ ತಗೊಂಡಾಗ ಇಮೇಜ್ ಫಾರ್ಮೇಶನ್ ಹೇಗಿರುತ್ತೆ ಅಂತ ಕೇಳಿದೆ. ನಂಬರ್ 1, ದಿ ಇಮೇಜ್ ಇಸ್ ಎರೆಕ್ಟ್ ಅಂತ ಅಂತೀವಿ. ಏನಿದು ಎರೆಕ್ಟ್ ಅಂದ್ರೆ ಏನರ್ಥ ಅಂತಂದ್ರೆ, ನೋಡಿ ಫಾರ್ ಎಕ್ಸಾಂಪಲ್ ಇವೆರಡನ್ನ ಅಬ್ಸರ್ವ್ ಮಾಡಿ, ನಾನು ಆರೋ ಮಾರ್ಕ್ ಬರೀತಿದ್ದೀನಲ್ಲ, ಇವೆರಡು ನೋಡ್ಕೊಳ್ಳಿ ಹೇಗಿದೆ. ಒಂದು, ಇಟ್ ಇಸ್ ಲೈಕ್ ಸ್ಟ್ರೈಟ್, ಒನ್ ಇಸ್ ರಿವರ್ಸ್ ರೈಟ್, ಇನ್ವರ್ಟ್. ಸೊ ಇದೇ ತರ ಇದ್ರೆ ನೋಡಿ, ಇದನ್ನ ಎರೆಕ್ಟ್ ಅಂತೀವಿ, ಇದನ್ನ ಇನ್ವರ್ಟ್ ಅಂತ ಕರಿತೀವಿ. ನೋಡಿ ಈ ವರ್ಡ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ನೋಡಿ ಇಮೇಜ್ ಅಥವಾ ಆಬ್ಜೆಕ್ಟ್ ನೋಡಿ ನೇರ, ಇಫ್ ಇಟ್ ಇಸ್ ಸ್ಟ್ರೈಟ್ ವಿ ಕಾಲ್ ಇಟ್ ಅಸ್ ಅನ್ ಎರೆಕ್ಟ್. ಅದೇ ನೋಡಿ ಈ ತರ ಉಲ್ಟಾ ಬಂತು ಅಂದ್ರೆ ವಿ ಕಾಲ್ ಇಟ್ ಅಸ್ ಇನ್ವರ್ಟ್. ಬಟ್ ಇಲ್ಲಿ ನೀವು ಎರೆಕ್ಟ್ ಅಂತಂದ್ರೆ ಇಟ್ ಇಸ್ ಸ್ಟ್ರೈಟ್ ಅಂತ. ಸೊ ಇಮೇಜ್ ಫಾರ್ಮೇಶನ್ ಇನ್ ಪ್ಲೇನ್ ಮಿರರ್ ಇಸ್ ಎರೆಕ್ಟ್. ದಿ ಇಮೇಜ್ ಇಸ್ ಸೈಜ್, ಸೇಮ್ ಸೈಜ್ as an ಆಬ್ಜೆಕ್ಟ್. ನೋಡಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾನು ಇನ್ನೊಂದು ಬರಿತೀನಿ ನೋಡಿ, ಇದು ಆಬ್ಜೆಕ್ಟ್, ಓಕೆನಾ, ಬಂದಿರೋ ಇಮೇಜ್ ಹೀಗಿದೆ ಅನ್ಕೊಳ್ಳೋಣ. ಅದೇ ನೋಡಿ ಇದು ಆಬ್ಜೆಕ್ಟ್, ಬಂದಿರೋ ಇಮೇಜ್ ಇಲ್ಲಿ ನೋಡಿ. ಸೊ ಅಥವಾ ಇದು ಆಬ್ಜೆಕ್ಟ್, ಇದು ಇಮೇಜ್. ಇವೆರಡು ಅಬ್ಸರ್ವ್ ಮಾಡ್ತಾ ಬನ್ನಿ. ಇವೆರಡು ಅಬ್ಸರ್ವ್ ಮಾಡಿದ್ರೆ ಏನಾಗ್ತಿದೆ, ಆಬ್ಜೆಕ್ಟ್ ಹೀಗಿದೆ, ಇಮೇಜ್ ಏನಾಗಿದೆ, ಚಿಕ್ಕದಾಗಿದೆ, ಕಮ್ಮಿ ಆಗ್ಬಿಟ್ಟಿದೆ. ಅದೇ ಇಲ್ಲಿ ನೋಡಿ, ದಿಸ್ ಇಸ್ ಅನ್ ಆಬ್ಜೆಕ್ಟ್, ದಿಸ್ ಇಸ್ ಅನ್ ಇಮೇಜ್, ಏನಾಗಿದೆ, ಇಟ್ ಇಸ್ ಎನ್ಲಾರ್ಜ್, ಇಟ್ ಇಸ್ ಬಿಗರ್ ಇನ್ ಸೈಜ್. ಬಟ್ ಇನ್ ದಿಸ್ ಕೇಸ್, ಇಫ್ ಐ ಕನ್ಸಿಡರ್ ಇನ್ ದಿಸ್ ಕೇಸ್ ಬೋತ್ ಆರ್ ಆಫ್ ಸೇಮ್ ಸೈಜ್, ಹಾಗಾದ್ರೆ ಆ ಪ್ಲೇನ್ ಮಿರರ್ ಏನಪ್ಪಾ ಅಂದ್ರೆ ಆಬ್ಜೆಕ್ಟ್ ಸೈಜು ಇಮೇಜ್ ಸೈಜು ಎರಡು ಒಂದೇ. ಸೊ ಫಸ್ಟ್ ಪಾಯಿಂಟ್ ಏನು, ದಿ ಇಮೇಜ್ ಇಸ್ ಎರೆಕ್ಟ್, ಇಟ್ ಇಸ್ ಸ್ಟ್ರೈಟ್, ಅಪ್ರೈಟ್ ಅಂತೀವಿ, ಅದನ್ನ ಅಪ್ರೈಟ್ ಅಂತ ಕೂಡ ಯೂಸ್ ಮಾಡಬಹುದು, ಅಪ್ರೈಟ್. ನೆಕ್ಸ್ಟ್, ದ ಸೈಜ್ ಆಫ್ ಅನ್ ಇಮೇಜ್ ಇಸ್ ಸೇಮ್ ಆಸ್ ಅನ್ ಆಬ್ಜೆಕ್ಟ್. ಕ್ಲಿಯರ್ ಆಯ್ತಾ, 2 ಪಾಯಿಂಟ್ ಆಯ್ತು. ನೆಕ್ಸ್ಟ್, ದಿ ಇಮೇಜ್ ಅಟ್ ದಿ ಪಾಯಿಂಟ್ ಡಿಸ್ಟೆನ್ಸ್ ಫ್ರಮ್ ದಿ ಮಿರರ್ ಆಸ್ ದಿ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್. ಮಿರರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆಬ್ಜೆಕ್ಟ್ ಎಷ್ಟು ದೂರ ಇರುತ್ತೋ ಮಿರರ್ ಇಂದ, ಬಂದಿರೋಂತ ಇಮೇಜು ಅಷ್ಟೇ ದೂರ ಇರುತ್ತೆ, ಸೇಮ್ ಡಿಸ್ಟೆನ್ಸ್ ಅಂತ ಕೇಳ್ತಿದ್ದಾರೆ. ಇಲ್ಲೇನಾಯ್ತು, ಸೈಜ್ ಆಫ್ ಎನ್ ಇಮೇಜ್ ಸೇಮ್ ಇದೆ ಅಂತ ಹೇಳಾದ್ರು, ಬಟ್ ಇಲ್ಲಿ ಡಿಸ್ಟೆನ್ಸ್, ಈ ಮಿರರ್ ಇಂದ ನೋಡಿ, ಮಿರರ್ ಇಂದ ಇಮೇಜ್ ಆಬ್ಜೆಕ್ಟ್ ಎಷ್ಟು ದೂರ ಇರುತ್ತೋ ಇಮೇಜು ಅಷ್ಟೇ ದೂರ ಇರುತ್ತೆ. ಸೊ ಅದನ್ನೇ ಅವ್ರು ಹೇಳ್ತಿರೋದು, ದ ಇಮೇಜ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದಿ ಮಿರರ್ ಆಸ್ ದ ಆಬ್ಜೆಕ್ಟ್ ಇನ್ ಫ್ರಂಟ್ ಆಫ್ ಇಟ್. ಕ್ಲಿಯರ್ ಆಯ್ತಾ? ದಿ ಇಮೇಜ್ ಇಸ್ ವರ್ಚುಯಲ್. ಏನಿದು ವರ್ಚುಯಲ್ ಅಂದ್ರೆ ಏನು ಮ್ಯಾಮ್ ಅಂತ ಕೇಳೋದಾದ್ರೆ, ಇಲ್ಲಿ ನೋಡಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದೀವಿ, ಇಟ್ ಕೆನಾಟ್ ಬಿ ಒಬ್ಟೈನ್ಡ್ ಆನ್ ದಿ ಸ್ಕ್ರೀನ್. ಓಕೆ, ಆಕ್ಚುಲಿ ಇಮೇಜಸ್ ಅಲ್ಲಿ 2 ತರ ಬರುತ್ತೆ, ಒಂದು ರಿಯಲ್ ಅಂತ ಕರಿತೀವಿ, ಇನ್ನೊಂದು ವರ್ಚುಯಲ್ ಅಂತ ಕರಿತೀವಿ. ಓಕೆ, ರಿಯಲ್ ಅಂಡ್ ವರ್ಚುಯಲ್. ಯಾವುದು ಸ್ಕ್ರೀನ್ ಮೇಲೆ ಬರುತ್ತೋ, ಒಬ್ಟೈನ್ ಆನ್ ಸ್ಕ್ರೀನ್, ವಿ ಕಾಲ್ ಇಟ್ ಅಸ್ ರಿಯಲ್ ಇಮೇಜ್. ಯಾವುದು ಸ್ಕ್ರೀನ್ ಮೇಲೆ ಬರೋದಿಲ್ವೋ ಅದನ್ನ ವರ್ಚುಯಲ್ ಇಮೇಜ್. ಇದನ್ನ ಡಿಫ್ರೆನ್ಸ್ ಕೂಡ ಕೇಳ್ಬೋದು 1 ಮಾರ್ಕ್ಗೆ. ವಾಟ್ ಇಸ್ ದ ಡಿಫ್ರೆನ್ಸ್ ಆಫ್ ರಿಯಲ್ ಅಂಡ್ ವರ್ಚುಯಲ್ ಇಮೇಜಸ್ ಅಂತ ಕೇಳಿದ್ರೆ, ರಿಯಲ್ ಇಮೇಜಸ್ ಆರ್ ದಿ ಇಮೇಜಸ್ ವಿಚ್ ಆರ್ ಒಬ್ಟೈನ್ಡ್ ಆನ್ ದ ಸ್ಕ್ರೀನ್ ಅಥವಾ ವಿಚ್ ಫಾರ್ಮ್ಸ್ ಆನ್ ದ ಸ್ಕ್ರೀನ್. But virtual images are the images which does not or which cannot be obtained on the screen ಅಂತ ಬರೆದ್ರೆ ಆಯ್ತು 1 mark ಗೆ. ಕ್ಲಿಯರ್ ಆಯ್ತಾ? ಇಮೇಜ್ ಫಾರ್ಮೇಶನ್ ಇನ್ ಪ್ಲೇನ್ ಮಿರರ್ ಅಂದಾಗ ಇಟ್ ಇಸ್ ಅನ್ ಎರೆಕ್ಟ್. ಸೇಮ್ ಸೈಜ್ ಆಫ್ ಅನ್ ಆಬ್ಜೆಕ್ಟ್ is same as size of an image. Next, the image is at the same distance from the mirror and the object is in front of it. The image is virtual ಅಂದ್ರೆ ಸ್ಕ್ರೀನ್ ಮೇಲೆ ಬರೋದಿಲ್ಲ. It does not form in screen. ಇಸ್ ಇಟ್ ಕ್ಲಿಯರ್? ಇಷ್ಟು ಅರ್ಥ ಆಯ್ತು ಅನ್ಕೋತೀನಿ. ಸೊ ರಿಫ್ಲೆಕ್ಷನ್ ಅಂದ್ರೆ ಗೊತ್ತಾಯ್ತು, ಲಾಸ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ಗೊತ್ತಾಯ್ತು, ಇಮೇಜ್ ಫಾರ್ಮೇಶನ್ ಬೈ ಪ್ಲೇನ್ ಮಿರರ್ ಅಥವಾ ಇನ್ ಪ್ಲೇನ್ ಮಿರರ್ ಅನ್ನೋದು ಗೊತ್ತಾಯ್ತು. ಈಗ ಮಿರರ್ಸ್ ಅಲ್ಲಿ ನೋಡಿ, ನಾನು ತುಂಬಾ ಡೀಟೇಲ್ ಆಗಿ ಹೋಗ್ತಾ ಇಲ್ಲ, ಯಾವ್ಯಾವ್ದು ಈ ಲೆಸನ್ ರಿಲೇಟೆಡ್ ಆಗಿ ಕ್ವೆಶನ್ಸ್ ಕೇಳ್ಬೋದು ಅಷ್ಟನ್ನು ಮಾತ್ರ ನಾನು ಲಿಸ್ಟ್ ಮಾಡ್ಕೊಂಡಿರುವಂಥದ್ದು. ನೋಡಿ ಇದರಲ್ಲಿ ಕಾನ್ಕೇವ್ 2 ಟೈಪ್ಸ್ ಆಫ್ ಮಿರರ್ ಬರುತ್ತೆ. ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್. ಕಾಣಿಸ್ತಿದೆ ಅನ್ಕೋತೀನಿ 2. ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್. ಸೊ ಕಾನ್ಕೇವ್ ಮಿರರ್ ಅಂತಂದ್ರೆ ನೋಡಿ, ಇಟ್ ಇಸ್ ಕರ್ವ್ಡ್ ಇನ್ವರ್ಡ್ಸ್, ನೋಡಕ್ಕೆ ಈ ತರ ಇರುತ್ತೆ. ಓಕೆ, ದಿಸ್ ಇಸ್ ಕಾನ್ಕೇವ್ ಮಿರರ್, ಈ ಕಡೆ ಪಾಲಿಶ್ ಆಗಿರುತ್ತೆ. ಕ್ಲಿಯರ್ ಆಯ್ತಾ? ನೋಡಿ ಅದಕ್ಕೆ ಇಲ್ಲ ಎಕ್ಸಾಂಪಲ್ ನೋಡಿ, ಇಟ್ ಇಸ್ ಇಲ್ಲಿ ಡೆಫಿನೇಷನ್ ನೋಡಿ, ಕಾನ್ಕೇವ್ ಮಿರರ್ ಇಸ್ ಅ ಸ್ಪೆರಿಕಲ್ ಮಿರರ್ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಇನ್ವರ್ಡ್ಸ್. ನೋಡಿ, ಇಟ್ ಇಸ್ ಕರ್ವ್ಡ್ ಇನ್ವರ್ಡ್ಸ್. ಓಕೆ, ನೆಕ್ಸ್ಟ್, ray of light parallel to the principal axis after reflection from a concave mirror meet at one point, or we call it as a converge on the principal axis. ನೋಡಿ, ಯಾವ ರೇಸ್ ಬಂದು ಈ ಕಾನ್ಕೇವ್ ಮಿರರ್ ಮೇಲೆ ಬರುತ್ತೋ ಅವೆಲ್ಲ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿ ಎಲ್ಲಾ ರೇಸು ಒಂದ್ ಕಡೆ ಮೀಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ಕನ್ವರ್ಜಿಂಗ್ ಮಿರರ್ ಅಂತ ಕೂಡ ನಾವು ಕರಿತೀವಿ. ಸೊ ದಿಸ್ ವಿ ಕಾಲ್ ಇಟ್ as a
converging mirror. So how it is looks like it curved inwards ಆಗಿರೋದು ಯಾವುದು concave mirror. ಇದರಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ rays which are parallel to principal axis after striking the mirror it will converge at one point. ಒಂದು ಪಾಯಿಂಟ್ ಅಲ್ಲಿ ಎಲ್ಲಾ ರೇಸ್ ಹೋಗಿ ಮೀಟ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಮೀಟ್ ಆಗ್ತಿದೆ, ಆಲ್ ರೇಸ್ ಆರ್ ಮೀಟಿಂಗ್ ಅಟ್ ಒನ್ ಪಾಯಿಂಟ್ ಅಂದಾಗ ಇಂಥ ಕೇಸಸ್ ಅಲ್ಲಿ ಬರೋದು ರಿಯಲ್ ಇಮೇಜಸ್. ಈಗ ತಾನೇ ಹೇಳಿದೆ ನಾನು, ಸ್ಕ್ರೀನ್ ಮೇಲೆ ಬಂದ್ರೆ ವಿ ಕಾಲ್ ಇಟ್ as ರಿಯಲ್, ಬರ್ಲಿಲ್ಲ ಅಂದ್ರೆ ವರ್ಚುವಲ್. ಬಟ್ ಇಂಥ ಕೇಸಸ್ ಅಲ್ಲಿ ಎಲ್ಲಾ ರೇಸು ಹೋಗಿ ಒಂದ್ ಕಡೆ ಮೀಟ್ ಆಗತ್ತೆ, ಕನ್ವರ್ಜ್ ಆಗತ್ತೆ. ಸೊ ಅಲ್ಲೆಲ್ಲ ಬರುವಂತದ್ದು ಯಾವ ಇಮೇಜಸ್ ಆಗಿರುತ್ತೆ? ರಿಯಲ್ ಇಮೇಜಸ್. ರಿಯಲ್ ಇರೋ ಕಡೆ ಎಲ್ಲ ಇನ್ವರ್ಟ್ ಇರುತ್ತೆ, ಅಂದ್ರೆ ಇಮೇಜಸ್ ಏನಾಗಿರುತ್ತೆ? ಉಲ್ಟಾ ಇರುತ್ತೆ. ಕ್ಲಿಯರ್ ಆಗ್ತಿದ್ಯಾ ಹೇಳ್ತಾ ಇರೋದು ನಾನು? ಸೊ concave mirror is a mirror where the reflecting surface is curved inwards. In this, all the rays are after reflection they will meet at one point. If they meet at one point, so we are going to call the image formation is real. If it is real, how it will be? The image is invert. Real ಆಗಿರೋದೆಲ್ಲ invert ಆಗಿರುತ್ತೆ. ಕ್ಲಿಯರ್ ಆಯ್ತಾ? ಅದೇ ನಾವು ಕಾನ್ವೆಕ್ಸ್ ಮಿರರ್ ಬಂದ್ರೆ, ಕಾನ್ವೆಕ್ಸ್ ಮಿರರ್ ಅಂತಂದ್ರೆ ನೋಡಿ, ಇಟ್ ಇಸ್ ಅ ಸ್ಪೆರಿಕಲ್ ಮಿರರ್ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ಡ್ ಔಟ್ವರ್ಡ್ಸ್. ನೋಡಿ ಈ ತರ ಇರುತ್ತೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಔಟ್ವರ್ಡ್ಸ್. ಓಕೆ, ಇಲ್ಲಿ ಏನಾಗ್ತಿದೆ? ದ ರೇ ಆಫ್ ಲೈಟ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ಫ್ರಮ್ ಅ ಕಾನ್ವೆಕ್ಸ್ ಮಿರರ್ ಗೆಟ್ ಡೈವರ್ಜ್ಡ್. ಅಂದ್ರೆ ನೋಡಿ ಹಿಂಗ್ ಬರುತ್ತಲ್ಲ, ಈಗ ರೇಸ್ ಬಂದೆಲ್ಲ ಇಲ್ಲಿ ಸ್ಟ್ರೈಕ್ ಆಗುತ್ತಲ್ಲ, ಇವೆಲ್ಲ ಏನಾಗುತ್ತೆ? ಡೈವರ್ಜ್ ಆಗ್ಬಿಡುತ್ತೆ, ಒಂದ್ ಕಡೆ ಮೀಟ್ ಆಗಲ್ಲ. ಬಟ್ ನಾವೇನ್ ಮಾಡ್ತೀನಿ, ಆ ರೇಸ್ನೆಲ್ಲ ಒಂದ್ ಕಡೆ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ಲೈಕ್ ದಿಸ್, ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಮೀಟ್ ಆಗಬಹುದು ಅಂತ ಹೇಳಿ ಕನ್ಸಿಡರ್ ಮಾಡಿ ವಿ ಆರ್ ಗೋಯಿಂಗ್ ಟು ಮೇಕ್ ಒನ್ ಪಾಯಿಂಟ್. ಸೊ ಇಟ್ ವಿಲ್ ನಾಟ್ ಫಾರ್ಮ್ ಆನ್ ದಿ ಸ್ಕ್ರೀನ್. ಹಾಗಾಗಿ ಈ ತರ ಡೈವರ್ಜ್ ಈ ತರ ಡಿಸ್ಪರ್ಸ್ ಆಗೋದನ್ನ ನಾವು ಏನಂತ ಕರಿತೀವಿ? ಡೈವರ್ಜಿಂಗ್ ಮಿರರ್ ಅಂತ ಕರಿತೀವಿ. ದಿಸ್ ವಿ ಕಾಲ್ ಇಟ್ as a ಡೈವರ್ಜಿಂಗ್ ಮಿರರ್. ಕ್ಲಿಯರ್ ಆಯ್ತಾ? ಸೊ ವಾಟ್ ಇಸ್ ಅ ಕಾನ್ಕೇವ್, ಕಾನ್ವೆಕ್ಸ್? ಕೇಳ್ಬೋದು ಡಿಫ್ರೆನ್ಸ್ ಬಿಟ್ವೀನ್. Write the difference between concave mirror and convex mirror. Number 1 in baritira. In concave mirror, reflecting surface are curved inwards. In convex mirror, reflecting surface is curved outwards. Concave mirror is converging mirror. Ide convex bandre convex is diverging mirror. Clear aita? Ade concave mirrors are real and invert. ಕಾನ್ವೆಕ್ಸ್ ಮಿರರ್, ದ ಇಮೇಜ್ ಫಾರ್ಮೇಶನ್ ಇನ್ ಕಾನ್ವೆಕ್ಸ್ ಮಿರರ್ ಆರ್ ವರ್ಚುವಲ್ ಆಗುತ್ತೆ. ಇಲ್ಲಿ ನೋಡಿ ನಾವೇ ಇಲ್ಲಿ ಏನ್ ಮಾಡ್ತೀವಿ? ಎಕ್ಸ್ಟೆಂಡ್ ಮಾಡಿ ಇಂಥ ಕಡೆ ಅಂತ ಹೇಳ್ತಿದೀವಿ. ಸೊ ಅಲ್ಲಿ ಆದ್ರೆ ಇಟ್ ಇಸ್ ವರ್ಚುವಲ್, ಡಸ್ ನಾಟ್ ಫಾರ್ಮ್ ಆನ್ ಸ್ಕ್ರೀನ್. ವರ್ಚುವಲ್ ಆಗಿರೋದು ಯಾವಾಗ್ಲೂ ಏನಾಗಿರುತ್ತೆ? ಎರೆಕ್ಟ್ ಅಂದ್ರೆ ಅಪ್ರೈಟ್, ಈ ತರ ಸ್ಟ್ರೈಟ್ ಇರೋಂತ ಇಮೇಜಸ್. ಅರ್ಥ ಆಯ್ತು ಅಂದ್ಕೋತೀನಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಕಾನ್ಕೇವ್ ಮಿರರ್ ಅಂಡ್ ಕಾನ್ವೆಕ್ಸ್ ಮಿರರ್. ಕ್ಲಿಯರ್? ಸೊ ನೋಡಿ, ಡೆಫಿನೇಷನ್ ಗೊತ್ತಾಯ್ತು, ಇಮೇಜ್ ಫಾರ್ಮೇಶನ್ ಗೊತ್ತಾಯ್ತು. ಸೊ ಡಿಫ್ರೆನ್ಸ್ ಕೇಳಿದ್ರು ಬರಿಬಹುದು. ಓಕೆ, ಇದರಲ್ಲಿ ನೆಕ್ಸ್ಟ್ ಏನಪ್ಪಾ, ನೆಕ್ಸ್ಟ್ ಕಾನ್ಸೆಪ್ಟ್ ಇದರಲ್ಲಿ ಅಂತಂದ್ರೆ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಅಂಡ್ ಫೋಕಲ್ ಲೆಂತ್. ನೋಡಿ ಇದನ್ನು ಕೂಡ ಕೇಳಿದ್ರು, ಪ್ರಾಬ್ಲಮ್ ಕೇಳಿದ್ರು ಆಕ್ಚುಲಿ. ಅಂದ್ರೆ ಏನಿದು ಮ್ಯಾಮ್ ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ನೋಡಿ ನಾನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಇದೊಂದು ಮಿರರ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಆ ಮಿರರ್ ಅಲ್ಲಿ ಸೆಂಟರ್ ಆಫ್ ದಿ ಮಿರರ್ ವಿ ಕಾಲ್ ಇಟ್ as ಪೋಲ್ ಆಫ್ ದಿ ಮಿರರ್ ಅಂತ ಕರಿತೀವಿ. ಇದನ್ನೇನು ಕರಿತೀವಿ? ಪೋಲ್. ನೆಕ್ಸ್ಟ್ ನೋಡಿ, ಇದನ್ನ ನಾನು ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದ್ರೆ, ನೋಡಿ ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅನ್ ಆಕ್ಚುಲಿ ದಿಸ್ ಇಸ್ ಅ ಸ್ಪೆರಿಕಲ್ ಮಿರರ್. ಒಂದು ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಬಾಲ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಹಾಫ್, ಎಕ್ಸಾಕ್ಟ್ ಹಾಫ್ ಅಂತ ನೋಡಿದ್ರೆ ನೋಡಿ ಒಂದು ಹೀಗ್ ಬರುತ್ತೆ, ಒಂದು ಹೀಗ್ ಬರುತ್ತೆ. ಸೊ ಈ ಪಾರ್ಟ್ ನ ನಾವು ಕಾನ್ಕೇವ್ ಅಂತೀವಿ, ಈ ಪಾರ್ಟ್ ನ ಕಾನ್ವೆಕ್ಸ್ ಅಂತೀವಿ. ಸೊ ಹಾಗಾಗಿ ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅನ್ ಸ್ಪಿಯರ್, ಇಲ್ಲಿ ಬರುವಂತ ಮಿಡ್ ಪಾಯಿಂಟ್ ನ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಂಟರ್ ಆಫ್ ಕರ್ವೇಚರ್. ನಿಮಗೆ ಗೊತ್ತಿದೆ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಟು ದಿ ಪೋಲ್ ಆಫ್ ಮಿರರ್. ಆಕ್ಚುಲಿ ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ರೇಡಿಯಸ್. ಸೊ ಇಲ್ಲಿ ನಾವೇನಂತ ಕರಿತೀವಿ? ಇಟ್ ಇಸ್ ಅ ರೇಡಿಯಸ್ ಆಫ್ ಕರ್ವೇಚರ್ ಆರ್. ಈಗ ನೆಕ್ಸ್ಟ್ ನೋಡಿ, ಎಲ್ಲಾ ರೇಸ್ ಏನಾಗುತ್ತೆ? ಸ್ಟ್ರೈಕ್ ಆಗಿ ಏನಾಗ್ಬೇಕು ನಮ್ಮ ಪ್ರಕಾರ? ಆಸ್ ಇಟ್ ಇಸ್ ಕಾನ್ಕೇವ್, ದೇ ವಿಲ್ ಮೀಟ್ ಅಟ್ ಒನ್ ಪಾಯಿಂಟ್. ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾರೆ. ಆ ಮೀಟ್ ಆಗೋ ಪಾಯಿಂಟ್ ನ ಪ್ರಿನ್ಸಿಪಲ್ ಫೋಕಸ್ ಅಂತೀವಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ನಾನು. ಸೊ ನೀವು ಯಾವ್ದಾದ್ರು ತಗೊಳ್ಳಿ, ಕಾನ್ಕೇವ್ ಆದ್ರೂ ತಗೊಳ್ಳಿ, ಕಾನ್ವೆಕ್ಸ್ ಮಿರರ್ ಆದ್ರೂ ತಗೊಳ್ಳಿ, ಅದರಲ್ಲಿ ನಾವೇನ್ ಮಾಡ್ತೀವಿ? ದ ಸೆಂಟರ್ ಆಫ್ ಮಿರರ್ ವಿ ಕಾಲ್ ಇಟ್ as ಪೋಲ್ ಆಫ್ ಮಿರರ್. Then if we imagine that is as a sphere, the center point of that sphere we call it as center of curvature. The distance between the pole of the mirror and center of curvature we call it as radius of curvature. Circle na ನೆನಪು ಮಾಡ್ಕೊಂಡ್ರೆ ಆಯ್ತು. Next, after striking the rays, after striking the mirror, they all meet at one point. ನೋಡಿ ಅದು ರಿಯಲ್ ಬೇಕಾದ್ರೂ ಆಗಿರ್ಬೋದು, ವರ್ಚುವಲ್ ಬೇಕಾದ್ರು. That point we call it as principal focus. And the distance between that principal focus and the pole of the mirror we call it as focal length. ನೋಡಿ ಇಲ್ಲಿ ಅದನ್ನೇ ಕೊಟ್ಟಿರೋದು, focal length ಅಂತೇಳಿ. ಅಂದ್ರೆ ಒಂದ್ ಕಡೆ ಎಲ್ಲಿ ಮೀಟ್ ಆಗ್ತಿದೆ ಆ ಪಾಯಿಂಟ್ ನ ಕ್ಯಾಪಿಟಲ್ ಎಫ್ ಅಂತೀವಿ. the distance between pole of the mirror, that f we call it as a focal length. ಈಗ ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಗೊತ್ತಾಯ್ತು, ಫೋಕಲ್ ಲೆಂತ್, ಇವೆರಡಕ್ಕೊಂದು ರಿಲೇಶನ್ಶಿಪ್ ಇದೆ, ದಟ್ ಈಸ್ r is equal to 2f. ಈಗ
ಇದನ್ನ ನೆನ್ಪಿಟ್ಕೋಬೇಕು ಅಂತಂದ್ರೆ ಗೋ ಫಾರ್ ದಿ ಸರ್ಕಲ್ ಡಯಾಮೀಟರ್ ಅಂಡ್ ದ ರೇಡಿಯಸ್. ಸೊ ಡಯಾಮೀಟರ್ ಅಂದ್ರೆ ಏನ್ ಹೇಳ್ತೀರಾ, ಯು ಆರ್ ಗೋಯಿಂಗ್ ಟು ಕನ್ಸಿಡರ್ as d is equal to 2 ಅಲ್ವಾ, ದಟ್ ಮೀನ್ಸ್ ಟ್ವೈಸ್ ದಿ ರೇಡಿಯಸ್ ಯು ಆರ್ ಗೋಯಿಂಗ್ ಟು ಗೆಟ್ ಡಯಾಮೀಟರ್. ಇಲ್ಲೂ ಹಾಗೇನೆ ಟ್ವೈಸ್ ದಿ ಫೋಕಲ್ ಲೆಂತ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ರೇಡಿಯಸ್ ಆಫ್ ಕರ್ವೇಚರ್. ಅಥವಾ ನಿಮಗೆ ಎಫ್ ಬೇಕು ಅಂತಂದ್ರೆ ಏನಾಗುತ್ತೆ, ಹಾಫ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಬೇಕಾದ್ರೂ ಕೇಳ್ಬೋದು ಅಥವಾ ಡೈರೆಕ್ಟ್ ಆಗಿ ರಿಲೇಷನ್ ಕೂಡ ಕೇಳ್ಬೋದು. ನೆಕ್ಸ್ಟ್ ಮಿರರ್ಸ್ ಅಲ್ಲಿ ನಿಮಗೆ ತುಂಬಾ ಮೋಸ್ಟ್ ಆಫ್ ಕೇಳೋದಂದ್ರೆ ಯೂಸಸ್ ಕೇಳ್ತಾರೆ. ಎನಿ 2 ಯೂಸಸ್ ಆಫ್ ಕಾನ್ಕೇವ್ ಮಿರರ್ ಅನ್ನೋದು ಕೇಳಿದ್ರೆ ನೋಡಿ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಫೋಟೋನು ನಿಮಗೆ ಕೊಟ್ಟಿದ್ದೀನಿ ಅರ್ಥ ಆಗ್ಲಿ ಅಂತ ಹೇಳಿ. ಫಸ್ಟ್ ಒನ್, ಇಟ್ ಈಸ್ ಯೂಸ್ಡ್ ಇನ್ ಟಾರ್ಚ್ ಅಂಡ್ ಸರ್ಚ್ ಲೈಟ್ ಅಂಡ್ ಹೆಡ್ ಲೈಟ್ ಆಫ್ ವೆಹಿಕಲ್ಸ್. ನೋಡಿ ದಿಸ್ ಇಸ್ ಟಾರ್ಚ್. ಇದು ನೋಡಿ ಸರ್ಚ್ ಲೈಟ್ ನೀವು ನೋಡಿರ್ಬೋದು. ಸೊ ವೇರ್ ಇಟ್ ಇಸ್ ಬಿಗ್ ಏರಿಯಾದಲ್ಲೆಲ್ಲ ಏನಾಗಿರ್ತಾರೆ ಹಾಕಿರ್ತಾರೆ ಸರ್ಚ್ ಲೈಟ್ ಅಂತ ಹೇಳಿ. ಸೊ ಟಾರ್ಚು, ಸರ್ಚ್ ಲೈಟ್ ಮತ್ತೆ ಹೆಡ್ ಲೈಟ್ಸ್ ಆಫ್ ವೆಹಿಕಲ್ಸ್ ಇದಿಷ್ಟು ಯಾಕೆ ಇಷ್ಟು ಕಡೆ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಗೆಟ್ ದಿ ಪ್ಯಾರಲ್ ಬೀಮ್ ಆಫ್ ಲೈಟ್. ಅಂದ್ರೆ ನಾವ್ ಎಲ್ಲಿ ಕೊಡ್ತೀವೋ ಲೈಟ್ ಅಲ್ಲಿ ಏನಾಗುತ್ತೆ, ದ ಲೈಟ್ ರೇಸ್ ವಿಲ್ ಬಿ ಪ್ಯಾರಲಲ್ ಆಗಿ ಹೋಗುತ್ತೆ. ನೆಕ್ಸ್ಟ್ ನೋಡಿ, ದೇ ಆರ್ ಯೂಸ್ಡ್ ಇನ್ ಶೇವಿಂಗ್ ಮಿರರ್ಸ್. ನೋಡಿ ಶೇವಿಂಗ್ ಮಿರರ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಟು ಸಿ ದ ಲಾರ್ಜರ್ ಇಮೇಜ್ ಆಫ್ ಫೇಸ್. ಅದೇ ತರ ದೇ ಆರ್ ಯೂಸ್ಡ್ ಬೈ ಡೆಂಟಿಸ್ಟ್. ನೋಡ್ತಾ ಬಹುದು ಡೆಂಟಿಸ್ಟ್ ಟು ಸಿ ದಿ ಲಾರ್ಜರ್ ಇಮೇಜ್ ಆಫ್ ಟೀತ್. ಓಕೆ, ನೆಕ್ಸ್ಟ್ ಒನ್, ಲಾರ್ಜ್ ಕಾನ್ಕೇವ್ ಮಿರರ್ ಆರ್ ಯೂಸ್ಡ್ ಇನ್ ಟು ಕಾನ್ಸಂಟ್ರೇಟ್ ಸನ್ಲೈಟ್ ನೆಲ್ಲ ಒಂದ್ ಕಡೆ ಏನ್ ಮಾಡುತ್ತೆ ಕಾನ್ಸಂಟ್ರೇಟ್ ಮಾಡೋಕ್ಕೋಸ್ಕರ ದರ್ ಯೂಸ್ಡ್ ಇನ್ ಸೋಲಾರ್ ಫರ್ನೆಸ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ದೀಸ್ ಆರ್ ದಿ ಯೂಸಸ್. ನಂಬರ್ 1, ಇಟ್ ಇಸ್ ಯೂಸ್ಡ್ ಇನ್ ಟಾರ್ಚ್, ಸರ್ಚ್ ಲೈಟ್, ಹೆಡ್ ಲೈಟ್ಸ್ ಆಫ್ ವೆಹಿಕಲ್ಸ್. ಯಾಕೆ ಮೂರಲ್ಲೇ ಯೂಸ್ ಮಾಡ್ತಾರೆ ಅಂತಂದ್ರೆ ಟು ಗೆಟ್ ದಿ ಪ್ಯಾರಲಲ್ ಬೀಮ್. ನೆಕ್ಸ್ಟ್ ನಂಬರ್ 2 ಅಂತ ಬಂದಾಗ ದೇ ಆರ್ ಯೂಸ್ಡ್ ಇನ್ ಶೇವಿಂಗ್ ಮಿರರ್ಸ್ ಟು ಸಿ ದಿ ಲಾರ್ಜರ್ ಇಮೇಜ್ ಆಫ್ ಫೇಸ್. ದೇ ಆರ್ ಯೂಸ್ಡ್ ಬೈ ಡೆಂಟಿಸ್ಟ್ ಟು ಸಿ ದ ಲಾರ್ಜರ್ ಇಮೇಜ್ ಆಫ್ ಟೀತ್. ಅದೇ ತರ ಲಾರ್ಜರ್ ಇಮೇಜ್ ಮಿರರ್ಸ್ ಆರ್ ಯೂಸ್ ಟು ಕಾನ್ಸಂಟ್ರೇಟ್ ದಿ ಸನ್ಲೈಟ್. ಒಂದು ಸನ್ಲೈಟ್ನೆಲ್ಲ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಹೀಟ್ ನ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ವಿ ಆರ್ ಯೂಸಿಂಗ್ ದಿಸ್ ಇನ್ ಸೋಲಾರ್ ಫರ್ನೆಸ್. ಇಸ್ ಇಟ್ ಕ್ಲಿಯರ್? ಇಷ್ಟು ಯೂಸಸ್ ಆಫ್ ಕಾನ್ಕೇವ್ ಮಿರರ್ ಆಯ್ತು. ನೆಕ್ಸ್ಟ್ ನೋಡಿ ಕಾನ್ವೆಕ್ಸ್ ಮಿರರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈ ಕ್ವೆಶನ್ ಕೂಡ. ಕಾನ್ವೆಕ್ಸ್ ಮಿರರ್ ಆರ್ ಯೂಸ್ಡ್ ಇನ್ ರಿಯರ್ ವ್ಯೂ ಮಿರರ್ಸ್ ಇನ್ ವೆಹಿಕಲ್ಸ್. ಕೇಳಿದ್ರು ಈ ಕ್ವೆಶನ್ ಕೂಡ. ವಿಚ್ ಮಿರರ್ ಈಸ್ ಯೂಸ್ಡ್ ಇನ್ ರಿಯರ್ ವ್ಯೂ ಮಿರರ್ಸ್ ಇನ್ ವೆಹಿಕಲ್ಸ್ ಅಂತಂದ್ರೆ ಯಾವ್ದಿದು? ಕಾನ್ವೆಕ್ಸ್ ಮಿರರ್. ಇದ್ರ ಬದಲಾಗಿ ವೈ ಕಾನ್ವೆಕ್ಸ್ ಮಿರರ್ಸ್ ಆರ್ ಯೂಸ್ಡ್ ಇನ್ ರಿಯರ್ ವ್ಯೂ ಮಿರರ್ಸ್ ಇನ್ ವೆಹಿಕಲ್ಸ್, ಗಿವ್ ರೀಸನ್ ಅಂತ ಕೇಳ್ಬೋದು. ವಾಟ್ ಇಸ್ ದ ರೀಸನ್ ಅಂತಂದ್ರೆ ದಿಸ್ ಕಾನ್ವೆಕ್ಸ್ ಮಿರರ್ ಗಿವ್ಸ್ ಅನ್ ಎರೆಕ್ಟ್, ಅಂದ್ರೆ ನಮಗೆ ಸ್ಟ್ರೈಟ್ ಇಮೇಜ್ ಕೊಡುತ್ತೆ, ಉಲ್ಟಾ ಕೊಡಲ್ಲ. ಎರೆಕ್ಟ್ ಅಂಡ್ ಡಿಮಿನಿಶ್ಡ್ ಇಮೇಜ್ ಆಫ್ ಅನ್ ಆಬ್ಜೆಕ್ಟ್. ದೇ ಆಲ್ಸೋ ಹ್ಯಾವ್ ವೈಡರ್ ಫೀಲ್ಡ್ ಆಫ್ ವ್ಯೂ ದೆನ್ ದಿ ಪ್ಲೇನ್ ಮಿರರ್. ನೋಡಿ ಆಕ್ಚುಲಿ ನಾವು ಯಾಕೆಂದ್ರೆ ಸೈಡ್ ಮಿರರ್ಸ್ ಅಂತ ಕರಿತೀವಿ ಇದನ್ನ. ಸೈಡ್ ಮಿರರ್ ಅಲ್ಲಿ ನೋಡಿ ನಮ್ಗೆ ಹಿಂದ್ಗಡೆ ಅಷ್ಟು ಇದ್ರೂ ನಮ್ಗೆ ಏನ್ ಬರುತ್ತೆ, ಡಿಮಿನಿಶ್ಡ್ ಅಂದ್ರೆ ಅಷ್ಟು ಆ ಮಿರರ್ ಅಲ್ಲೇ ಕಾಣಿಸುತ್ತೆ, ಅಷ್ಟು ವೈಡ್ ಏರಿಯಾನ ಕವರ್ ಮಾಡುತ್ತೆ. ಹಾಗಾಗಿ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಕಾನ್ವೆಕ್ಸ್ ಮಿರರ್ ಇನ್ ರೇರ್ ವ್ಯೂ ಮಿರರ್ಸ್ ಇನ್ ವೆಹಿಕಲ್ಸ್. ಇಸ್ ಇಟ್ ಕ್ಲಿಯರ್? ಸೊ ಏನಕ್ಕೆ ದಿಸ್ ಕಾನ್ವೆಕ್ಸ್ ಮಿರರ್ ಗಿವ್ಸ್ ಅನ್ ಎರೆಕ್ಟ್ ಅಂಡ್ ಡಿಮಿನಿಶ್ಡ್ ಇಮೇಜ್ ಆಫ್ ಅನ್ ಆಬ್ಜೆಕ್ಟ್. ದೇ ಆಲ್ಸೋ ಹ್ಯಾವ್ ಅ ವೈಡರ್ ಫೀಲ್ಡ್ ಆಫ್ ವ್ಯೂ ದೆನ್ ಪ್ಲೇನ್ ಮಿರರ್ಸ್. ಇದು ತುಂಬಾ ಮುಖ್ಯ. ದೇ ಹ್ಯಾವ್ ಅ ವೈಡರ್ ಫೀಲ್ಡ್ ಆಫ್ ವ್ಯೂ, ವೈಡರ್ ವ್ಯೂ ಆಗತ್ತೆ ಅಂತ ಹೇಳಿ ನೀವು ಬರೀಬಹುದು. ಓಕೆ, ನೆಕ್ಸ್ಟ್ ಈ ಲೆಸನ್ ಅಲ್ಲಿ ಬಂದ್ರೆ ನಿಮ್ಗೆ ಮಿರರ್ ಫಾರ್ಮುಲಾ ಕೇಳ್ತಾರೆ. ನೋಡಿ ಮಿರರ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ 1/f is equal to 1/u plus 1/v. ಏನು ಮ್ಯಾಮ್ ಇದು UVF ಅಂತಂದ್ರೆ ನೋಡಿ, ಈಗ ನಾನೊಂದು ಮಿರರ್ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ ದಿಸ್ ಇಸ್ ಪ್ರಿನ್ಸಿಪಲ್ ಆಕ್ಸಿಸ್, ದಿಸ್ ಇಸ್ ಪೋಲ್, ಓಕೆ ಇದು ಫೋಕಲ್ ಸೆಂಟರ್ ಆಫ್ ಕರ್ವೇಚರ್. ಇಲ್ಲೆಲ್ಲೋ ಒಂದು ಈ ಆಬ್ಜೆಕ್ಟ್ ನ ಇಟ್ಟು ನೋಡಿ ಇಲ್ಲಿ ಬಂದು ಸ್ಟ್ರೈಕ್ ಮಾಡಿ ಅದೇನಾಗುತ್ತೆ, ರಿಫ್ಲೆಕ್ಟ್ ಆಗಿ ಇನ್ನೆಲ್ಲೋ ಒಂದ್ ಕಡೆ ಇಮೇಜ್ ಬಂದಿದ್ರೆ, ಓಕೆ ಸೊ ಆಬ್ಜೆಕ್ಟ್ ಮತ್ತೆ ಮಿರರ್ ಮಧ್ಯೆ ಇರೋದನ್ನ ನಾವೇನಂತ ಕರಿತೀವಿ, ಯು ಅಂತ ಕರಿತೀವಿ. ರಿಫ್ಲೆಕ್ಟ್ ಆಗಿ ಒಂದ್ ಕಡೆ ಮೀಟ್ ಆಗಿರೋದನ್ನ ದಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ವಿ ಕಾಲ್ ಇಟ್ ಅಸ್ ವಿ. ಎಫ್ ಅಂತಂದ್ರೆ ಎಲ್ಲಾ ರೇಸು ಹೇಳಿದ್ನಲ್ಲ, ವೇರ್ ದೇ ಆರ್ ಗೋಯಿಂಗ್ ಟು ಮೀಟ್ ಅಟ್ ಒನ್ ಪಾಯಿಂಟ್, ಆ ಪಾಯಿಂಟ್ ಇನ್ ದ ಡಿಸ್ಟೆನ್ಸ್ ಫ್ರಮ್ ದಿ ಪೋಲ್ ಆಫ್ ದಿ ಮಿರರ್ ವಿ ಕಾಲ್ ಇಟ್ ಅಸ್ ಎಫ್. ಸೊ ಎಫ್ ಅಂದ್ರೆ ಫೋಕಲ್ ಲೆಂತ್, ಯು ಅಂದ್ರೆ ಆಬ್ಜೆಕ್ಟ್, ನೋಡಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದು, ವಿ ಅಂತಂದ್ರೆ ಇಮೇಜ್ ಡಿಸ್ಟೆನ್ಸ್ ಇದು. ಸೊ ವಾಟ್ ಇಸ್ ದ ಮಿರರ್ ಫಾರ್ಮುಲಾ? 1/f is equal to 1/u plus 1/v. ಇದರಲ್ಲಿ ಒಂದಷ್ಟು ಇದೆಲ್ಲ ಯಾಕೆ ಅಂತಂದ್ರೆ ದಿಸ್ ಹೆಲ್ಪ್ಸ್ ಇನ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ನೋಡ್ಬೇಕು. ಮ್ಯಾಗ್ನಿಫಿಕೇಶನ್, ವಾಟ್ ಯು ಮೀನ್ ಬೈ ಮ್ಯಾಗ್ನಿಫಿಕೇಶನ್ ಅಂತಂದ್ರೆ ನೋಡಿ, ಯಾವುದೋ ಒಂದು ಆಬ್ಜೆಕ್ಟ್ ನ ನಾನು ಹ್ಯಾವ್ ಟು ಇನ್ಕ್ರೀಸ್ ಇಟ್ಸ್ ಸೈಜ್, ಅಥವಾ ಯಾವುದೊಂದು ಆಬ್ಜೆಕ್ಟ್ ನ ಐ ಹ್ಯಾವ್ ಟು ಡಿಕ್ರೀಸ್ ಇನ್ ಇಟ್ಸ್ ಸೈಜ್. ಈ ತರ ಸೊ ಎಷ್ಟು ಡಿಕ್ರೀಸ್ ಆಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನೋಡೋಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಮ್ಯಾಗ್ನಿಫಿಕೇಶನ್. In that you can go for in two terms, in terms of height, in terms of object and image distance. Okay, ಇಲ್ಲಿ in terms of height ಅಂತ ಹೋದ್ರೆ height of image divided by height of object, ಇವೆರಡನ್ನು ಡಿವೈಡ್ ಮಾಡಿದ್ರು you are going to get magnification. ಅಥವಾ m is equal to negative of ನೋಡಿ image distance divided by object distance, ಹೀಗೆ ಕೂಡ ಬರೀಬಹುದು.
ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮಿರರ್ ಫಾರ್ಮುಲಾ ನೋಡ್ಕೊಳ್ಳಿ. ಸೊ 1/f = 1/u + 1/v. ಅದೇ ತರ ಮ್ಯಾಗ್ನಿಫಿಕೇಶನ್ ಅಂತ ಬಂದ್ರೆ h of means height of image divided by height of object and negative of image distance by object distance. ಇದನ್ನ ಒಂಚೂರು ನೋಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಬಂದ್ರೆ ಅಂತ ಅದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಅದೇ ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಬಂದ್ರೆ ರಿಯಲ್ ಇಮೇಜ್ ಅಂತ ಹೇಳ್ತೀವಿ. ಪಾಸಿಟಿವ್ ಇದ್ರೆ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದಮ್ ಆಸ್ ವರ್ಚುವಲ್ ಇಮೇಜ್. ಅದೇ ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಬಂದ್ರೆ ವಿ ಕಾಲ್ ಇಟ್ ಆಸ್ ರಿಯಲ್ ಇಮೇಜ್. ನೆನ್ಪಿಟ್ಕೊಳ್ಳಿ. ಸೊ ವರ್ಚುವಲ್ ಅಂತಂದ್ರೆ ಇಟ್ ಕ್ಯಾನ್ ನಾಟ್ ಬಿ ಫಾರ್ಮ್ಡ್ ಆನ್ ದಿ ಸ್ಕ್ರೀನ್. ಅದೇ ರಿಯಲ್ ಅಂದ್ರೆ ಇಟ್ ಕ್ಯಾನ್ ಬಿ ಫಾರ್ಮ್ಡ್ ಆನ್ ದಿ ಸ್ಕ್ರೀನ್. ಕ್ಲಿಯರ್ ಆಯ್ತಾ? ಇದಿಷ್ಟು ಯಾವುದು? ಇಟ್ ಈಸ್ ಆಲ್ ರಿಲೇಟೆಡ್ ಟು ದಿ ಮಿರರ್. ಸೊ ಮಿರರ್ ರಿಲೇಟೆಡ್ ಆಗಿ ಏನೇನು ಡಿಸ್ಕಸ್ ಮಾಡಿದ್ವಿ? ರಿಫ್ಲೆಕ್ಷನ್ ಅಂದ್ರೆ ಏನು, ಲಾಸ್ ಆಫ್ ರಿಫ್ಲೆಕ್ಷನ್, ಇಮೇಜ್ ಫಾರ್ಮೇಶನ್ ಬೈ ಪ್ಲೇನ್ ಮಿರರ್ ಆಯ್ತು, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡಿದೆ. ನೆಕ್ಸ್ಟ್ ಬಂದ್ರೆ ಅದರ ಡಿಫ್ರೆನ್ಸಸ್, ಕಾನ್ಕೇವ್ ಮಿರರ್ ಅಂಡ್ ಕಾನ್ವೆಕ್ಸ್ ಮಿರರ್ ಡಿಫ್ರೆನ್ಸಸ್ ಆಯ್ತು. ರೇಡಿಯಸ್ ಆಫ್ ಕರ್ವೇಚರ್ಗೂ ಫೋಕಲ್ ಲೆಂತ್ಗೆ ಇರುವಂತ ರಿಲೇಶನ್ಶಿಪ್ ಗೊತ್ತಾಯ್ತು. ಯೂಸಸ್ ಆಫ್ ಕಾನ್ಕೇವ್ ಮಿರರ್, ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್, ಅದರಲ್ಲೂ ಕಾನ್ವೆಕ್ಸ್ ಮಿರರ್ ಅಲ್ಲಿ ಯಾಕೆ ಅದರಲ್ಲೇ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ರೀಸನ್ ಗೊತ್ತಾಯ್ತು. ನೆಕ್ಸ್ಟ್ ಮಿರರ್ ಫಾರ್ಮುಲಾ, ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ. ಮ್ಯಾಗ್ನಿಫಿಕೇಶನ್ ಸೈನ್ ಅನ್ನು ನೋಡ್ಕೊಂಡು ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಇಮೇಜ್ ಆಸ್ ಇಟ್ ರಿಯಲ್ ಆರ್ ವರ್ಚುವಲ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನಾವ್ ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್, ರಿಫ್ರಾಕ್ಷನ್. ನೋಡಿ ಏನಿದು ಡಿಫ್ರೆನ್ಸ್ ಬಿಟ್ವೀನ್ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಅಂತಂದ್ರೆ ಆ ಮೀಡಿಯಂ ಇಂದ ಲೈಟ್ ಮುಂದಕ್ಕೆ ಹೋಗಲ್ಲ, ಇಟ್ ಬೌನ್ಸಸ್ ಬ್ಯಾಕ್ ಅಥವಾ ಇಟ್ ಸೆಂಟ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಂ. ಆದ್ರೆ ಇದು ಹಂಗಲ್ಲ. ನೋಡಿ ರಿಫ್ರಾಕ್ಷನ್ ಅಂದ್ರೆ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಟು ಅನದರ್ ಟ್ರಾನ್ಸ್ಪರೆಂಟ್ ಗೆಟ್ಸ್ ಬೆಂಡ್. ದಿಸ್ ಬೆಂಡಿಂಗ್ ಆಫ್ ಲೈಟ್ ವಿ ಕಾಲ್ ಇಟ್ as a ರಿಫ್ರಾಕ್ಷನ್. ನೋಡಿ ಅದರಲ್ಲಿ ಅದು ನೆಕ್ಸ್ಟ್ ಆ ಕಡೆ ಹೋಗಕ್ಕೆ, ಆಪೋಸಿಟ್ ಸೈಡ್ ಹೋಗಕ್ಕೆ ಇಟ್ ಡಸಂಟ್ ಅಲೋ, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ಆದ್ರೆ ಇಲ್ಲಿ ಹಾಗಲ್ಲ. ನೋಡಿ ಇದೊಂದು ಮೀಡಿಯಂ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೀಡಿಯಂ 1, ದಿಸ್ ಇಸ್ ಮೀಡಿಯಂ 2. ಇಲ್ಲಿ ಒಂದು ಲೈಟ್ ರೇ ಹೀಗೆ ನೋಡಿ ಸ್ಟ್ರೈಕ್ ಮಾಡಿದ್ರೆ ಈ ತರ ಬೆಂಡ್ ಆಗಿ ಹೋಗುತ್ತೆ, ಸ್ಟ್ರೈಟ್ ಆಗಿ ಹೋಗಲ್ಲ. ಓಕೆ, ಈ ತರ ವೆನ್ ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ, ಇಫ್ ದ ಲೈಟ್ ರೇ ಇಸ್ ಬೆಂಡ್ಸ್, ಬೆಂಡಿಂಗ್ ಆಫ್ ಲೈಟ್ ಅಕ್ಕರ್ಸ್. ಸೊ ಅಂತ ಕಾನ್ಸೆಪ್ಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ರಿಫ್ರಾಕ್ಷನ್. ಸೊ ರಿಫ್ರಾಕ್ಷನ್ ಅಂದ್ರೆ ಏನಂತ ಬರಿಬಹುದು? ವೆನ್ ಅ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಟು ಅನದರ್, ಇಟ್ ಗೆಟ್ಸ್ ಬೆಂಡ್. ದಿಸ್ ಬೆಂಡಿಂಗ್ ಆಫ್ ಲೈಟ್ ವಿ ಕಾಲ್ ಇಟ್ ಆಸ್ ರಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ಇದೊಂದೆರಡು ಪಾಯಿಂಟ್ ನಾನು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಪಾಯಿಂಟ್ ನಂಬರ್ 1, ದಿಸ್ ಇಸ್ ಪಾಯಿಂಟ್ ನಂಬರ್ 2. ಏನಪ್ಪಾ ಅಂತಂದ್ರೆ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ, ಲೈಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ನೋಡಿ ಇಲ್ಲ, ಓಕೆ ಒಂದು ಮೀಡಿಯಂ ತಗೊಳ್ಳೋಣ. ನೋಡಿ ಆಸ್ ಐ ಟೋಲ್ಡ್, ದಿಸ್ ಇಸ್ ಒಂದು ಇದು ಯಾವುದೋ ಒಂದು ಮೀಡಿಯಂ. ಸೊ ಇಲ್ಲಿ ಒಂದು ಲೈಟ್ ಟ್ರಾವೆಲ್ ಆಗ್ತಿದೆ. ದಿಸ್ ಇಸ್ ಒನ್ ಮೀಡಿಯಂ, ದಿಸ್ ಇಸ್ ಅನದರ್ ಮೀಡಿಯಂ. ಈ ತರ ಲೈಟ್ ಟ್ರಾವೆಲ್ ಆಗ್ತಿದೆ, ಈ ತರ ಬೆಂಡ್ ಆಗ್ತಿದೆ. ದಿಸ್ ವಿ ಕಾಲ್ ಇಟ್ as a ನಾರ್ಮಲ್ ಲೈನ್. ಹಾಗೆ ಆಗಿತ್ತು, ರಿಫ್ರಾಕ್ಷನ್ ಅಲ್ಲೂ ಹೀಗೇನೆ. ಸೊ ಹಾಗಾಗಿ ಈ ನಾರ್ಮಲ್ ಲೈನ್ ನಾವು ತಗೊಂಡಾಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಒಂದು ಲೈಟ್ ರೇ ರೇರರ್ ಮೀಡಿಯಂ ಇಂದ ಡೆನ್ಸರ್ ಅಂದ್ರೆ ಲೈಟರ್ ಅಂತ ತಿಳ್ಕೊಳ್ಳಿ. ಇದನ್ನ ಬೇಕಾದ್ರೆ ನೀವು ಲೈಟರ್ ಅಂಡ್ ಹೆವಿಯರ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಏರ್ ಅಂತ ತಗೊಳ್ಳೋಣ. ಏರ್ ವಾಟರ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಏರ್ ಇಸ್ ಲೈಟರ್ ಅಲ್ವಾ, ವಾಟರ್ ಇಸ್ ಹೆವಿಯರ್. ಒಂದು ರೇ ಲೈಟು ಏರಿಂದ ವಾಟರ್ಗೆ ಹೋಗ್ತಾ ಇದೆ ಲೈಟ್ ರೇ ಅಂತಂದ್ರೆ ಏನಾಗುತ್ತೆ? ಇಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್, ಈ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಅದೇ ನೋಡಿ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ, ನೋಡಿ ಅಂದ್ರೆ ವಾಟರ್ ಟು ಏರ್ ಹೋದಾಗ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್. ಇವೆರಡು ಸೆಂಟೆನ್ಸ್ ನ ನೆನ್ಪಿಟ್ಕೊಳ್ಳಿ. ವೆನ್ ಅ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್, ಲೈಟ್ ರೇ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಅದೇ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಅಂದ್ರೆ ಹೆವಿಯರ್ ಟು ಲೈಟರ್ ಅಂತ ತಿಳ್ಕೊಳ್ಳಿ. ಓಕೆ, ತುಂಬಾ ಜಾಸ್ತಿ ಹೆವಿಯರ್ ಇಂದ ಲೈಟರ್ ಕಡೆ ಹೋದ್ರೆ ಇದೇ ತರ ತಗೊಂಡ್ರೆ ನೋಡಿ, ದಿಸ್ ಇಸ್ ಇನ್ಸಿಡೆಂಟ್ ರೇ, ದಿಸ್ ಇಸ್ ನಾರ್ಮಲ್ ಲೈನ್. ನೋಡಿ ಇದು ವಾಟರ್ ಇಂದ ಏರ್ ಹೋಗ್ತಾ ಇದ್ರೆ ನೋಡಿ ನಾರ್ಮಲ್ ಇಂದ ದೂರ ಹೋಗುತ್ತೆ. ಅದೇ ರೇರರ್ ಇಂದ ಡೆನ್ಸರ್ ಬಂದ್ರೆ ನಾರ್ಮಲ್ ಕಡೆಗೆ ಬರುತ್ತೆ ಅನ್ನೋದು ನೆನ್ಪಿಟ್ಕೊಂಡ್ರೆ ಆಯ್ತು. ಓಕೆ, ಇದ್ರಲ್ಲಿ ಕೂಡ 2 ಲಾಸ್ ಇದೆ. ಸೊ ಲಾ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತೇಳಿ ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಇದೆ. ಇಲ್ಲಿ ಏನಪ್ಪ ಫಸ್ಟ್ ಒನ್ ಅಂತಂದ್ರೆ ನೋಡಿ, ಅಲ್ಲಿ ನೀವು ಸೆಕೆಂಡ್ ಒನ್ ಏನು ಹೇಳಿದ್ರು, ಇಲ್ಲಿ ಫಸ್ಟ್ ಒನ್ ಅದೇನೆ. ಅಲ್ಲೇನಂತ ಹೇಳಿದ್ರಿ? ದಿ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಲೈನ್ ವಿತ್ ವೇರ್ ದ ಟ್ರಾನ್ಸ್ಮಿಟ್ ಮೀಡಿಯಂ at the point of incidence it all lie on the same plane ಅಂತ. ಇಲ್ಲೂ ಅದೇ ತರ the incident ray, refracted ray and the normal line to the interface of two transparent media at point of incidence all lie on the same plane. ಓಕೆ, ಇದಿಷ್ಟು ಗೊತ್ತಾಗ್ಲಿಲ್ಲ, ಇದೊಂದು 3 ಆದ್ರೂ ಬರೀರಿ. ಏನು? ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ನಾರ್ಮಲ್ ಲೈನ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ಇಷ್ಟು ಬರೆದ್ರು ಆಯ್ತು. ಓಕೆ, ಅದೇ ಸೆಕೆಂಡ್ ಲಾ ಬಂದ್ರೆ ನೋಡಿ, ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದಿ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳಿ. ಓಕೆ, ಏನಿದ್ರ ಅರ್ಥ ಅಂತಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಅಕಸ್ಮಾತ್ ಈ ಸೆಂಟೆನ್ಸ್ ಗೊತ್ತಿಲ್ಲ ಅಂತಂದ್ರೆ ಯು ಕ್ಯಾನ್ ಯೂಸ್ ದಿಸ್. ಓಕೆ, ಏನಿದು? ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂದ್ರೆ
ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಆಸ್ ವಿ ಟೇಕ್ ದಿಸ್ ಇಸ್ one light ray traveling from one medium to another medium, this is normal line, ಬೆಂಡ್ ಆಗಿದೆ ಅನ್ಕೊಳ್ಳು. ಇಲ್ಲಿ ಎಷ್ಟು ಆಂಗಲ್ಗೆ 45 ಡಿಗ್ರಿ, ಇದು ಯಾವುದೋ ಒಂದು 60 ಡಿಗ್ರಿ ಬೆಂಡ್ ಆಗಿದ್ರೆ ಇವೆರಡನ್ನು ನಾವು ಸೈನ್ ಅಲ್ಲಿ ತಗೊಂಡ್ರೆ, ಆಸ್ ಯು ನೋ ದ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್ ಗೊತ್ತಿದೆ, ಇಲ್ಲಿ ಬರುವಂತ ಆಂಗಲ್ಸ್ ಸ್ಪೆಸಿಫಿಕ್ ಆಂಗಲ್ಸ್ ಆಗಿರುತ್ತೆ. ಯಾವುದು ಝೀರೋ ಅಂತ ಆಗಿರಕ್ಕಾಗಲ್ಲ. 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ. ಓಕೆ, ಇಲ್ಲಿ ಕೊಟ್ಟಾಗ ಜಸ್ಟ್ ಇಫ್ ಯು ಟೇಕ್ ದ ವ್ಯಾಲ್ಯೂಸ್ ಆಫ್ ದಟ್ ಸೈನ್ ಐ ಅಂತಂದ್ರೆ ಸೈನ್ 45 ಅಥವಾ ಸೈನ್ 60 ಈ ತರ ಡಿವೈಡ್ ಮಾಡಿದಾಗ ಬರುವಂತ ಆನ್ಸರ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಕಾನ್ಸ್ಟೆಂಟ್ ನಂಬರ್ ಅಂತ ಹೇಳಿದೆ. ಕ್ಲಿಯರ್ ಆಯ್ತಾ? ಎಸ್. ಇನ್ನೂ ಒಂದು ಹೇಳ್ತಾರೆ, ಇನ್ನೊಂದು ಹೆಸರು ಹೇಳ್ತಾರೆ, ಸ್ನೆಲ್ಸ್ ಲಾ ಅಂತ ಕೂಡ ಕರೀತಾರೆ. ಇದನ್ನೇನಂತ ಕರೀತಾರೆ? ಸ್ನೆಲ್ಸ್ ಲಾ. ಸ್ನೆಲ್ಸ್ ಲಾ ಅಂತ ಕೇಳಿದ್ರೆ ಬರೀ ಯು ಕ್ಯಾನ್ ರೈಟ್ ಇಟ್ ಆಸ್ ಸೆಕೆಂಡ್ ಲಾ ಓನ್ಲಿ, ಸೆಕೆಂಡ್ ಲಾ. ಕ್ಲಿಯರ್ ಆಯ್ತಾ? ಆಮೇಲೆ ಇದಕ್ಕೊಂದು ಕಂಡೀಷನ್ ಇದೆ, ಇಟ್ ವೇರಿಫೈಸ್ ಓನ್ಲಿ ವೆನ್ ಇಟ್ ಇಸ್ ಗ್ರೇಟರ್ ದನ್ ಥೀಟಾ, ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಲೆಸ್ ದನ್ 90 ಡಿಗ್ರಿ. ಈ ಕಂಡೀಷನ್ ಇದ್ರೆ ಮಾತ್ರ ಇಟ್ ವಿಲ್ ಸ್ಯಾಟಿಸ್ಫೈಸ್. ಓಕೆ, ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಇದಿಷ್ಟು ಅರ್ಥ ಆಯ್ತು ಅನ್ಕೋತೀನಿ. ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. In first law, incident ray, refracted ray and the normal line all lie on the same plane. Second one, the ratio of sine of angle of incidence to the sine of angle of refraction is constant. Clear ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ. ಏನಿದು ರಿಫ್ರಾಕ್ಟಿವ್ ಇಂಡೆಕ್ಸ್? ಇದನ್ನು ಕೂಡ 1 ಮಾರ್ಕ್ಗೆ ಕೇಳ್ಬೋದು. ವಾಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ. ಇದು ದ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೀಡಿಯಂ ಇಸ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಟು ದಿ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ. ಅಂದ್ರೆ ಇಲ್ಲಿ ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ನ n ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ಇಸ್ ಈಕ್ವಲ್ ಟು c/v. ನೋಡಿ, ಸಿ ಅನ್ನೋದೇನಪ್ಪಾ ಅಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ಏರ್. ಇದು ಜನರಲ್ ಆಗಿ ನಿಮಗೆ ಗೊತ್ತಿದೆ, 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ. ಆ ಸ್ಪೀಡ್ ಆಫ್ ಲೈಟ್ ಜೊತೆಗೆ ವಿ ಆರ್ ಕಂಪೇರಿಂಗ್ ದಿ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ. ಒಂದೊಂದು ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಕಮ್ಮಿ ಜಾಸ್ತಿ ಹಾಗೆ ಇರುತ್ತೆ, ಗೊತ್ತಿದೆ ನಿಮ್ಗೆ. ಸೊ ಹೇಗೆ, ಫಾರ್ ಎಕ್ಸಾಂಪಲ್ ಏರಲ್ಲಿ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೋ ವಾಟರ್ ಅಷ್ಟು ಫಾಸ್ಟ್ ಆಗಿ ಹೋಗಲ್ಲ, ಈ ತರ. So there is a difference of medium, right? ಅಲ್ಲಿ ನಾವೇನ್ ಮಾಡ್ತೀವಿ, we are going to check the speed of light in medium. Okay, again I am repeating this. Refractive index andre the ratio of speed of light in air, particularly we are giving air, to the speed of light of medium, particular medium ತಗೊಳ್ತೀವಿ. It can be water, it can be kerosene, it can be oil, anything. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದಕ್ಕೆ ಒಂದು ಫಾರ್ಮುಲಾ ಗೊತ್ತಿದೆ, n is equal to c/v. ಕೇಳುವಂತ ಚಾನ್ಸಸ್ ಇದೆ. ನೋಡಿ, ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ರಿಲೇಟೆಡ್ ಆಗಿ ಟೇಬಲ್, ಏರ್ಗೆ ಎಷ್ಟಿರುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಐ ಅಂತ ಹೇಳಿ. ಈ ಕ್ವೆಶನ್ ಅಲ್ಲಿ ಏನಪ್ಪಾ ಕೇಳ್ತಾರೆ ಅಂತಂದ್ರೆ, ಈ ಟೇಬಲ್ ರಿಲೇಟೆಡ್ ಆಗಿ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇದೆ ತಗೊಳ್ಳೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇಸ್ 2.42. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್? ವಾಟ್ ಇಸ್ ದ ಮೀನಿಂಗ್ ಅಂತ ಕೇಳ್ತಾರೆ. ಅವಾಗ ನೀವೇನಂತ ಬರಿಬೇಕು, ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2.42 ಅಂತಂದ್ರೆ ದಿ ರೇಷಿಯೋ ಆಫ್, ಅಂದ್ರೆ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್. ನೋಡಿ, ಇಲ್ಲಿ ಕೇಳಬೇಕಾಗಿರೋದು ಡೈಮಂಡ್ ಇಸ್ ಈಕ್ವಲ್ ಟು 2.42 ಅಂತ ಹೇಳಿ ಬರೀಬಹುದು. ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಏನಂತ ಕೊಡ್ತಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇಸ್ 2.42. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್ ಅಂತ ಕ್ವೆಶನ್ ಕೊಟ್ಟರೆ, ಇನ್ಸ್ಟೆಡ್ ಆಫ್ ಡೈಮಂಡ್ ಇನ್ ಯಾವ್ದು ಬೇಕಾದ್ರೂ ಇರ್ಬೋದು, ವಾಟರ್, ಏರ್ ಅಥವಾ ರಾಕ್ ಸಾಲ್ಟ್, ಈ ತರ ಏನೇ ಇದ್ರು ದೇ ವಿಲ್ ಗಿವ್ ದ ವ್ಯಾಲ್ಯೂಸ್ ಅಂಡ್ ದೇ ವಿಲ್ ಆಸ್ಕ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಸ್ಟೇಟ್ಮೆಂಟ್. ಅವಾಗ ನೀವೇನ್ ಬರೀತೀರಾ, ಜಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡೆಫಿನೇಷನ್ ನೆನ್ಪು ಮಾಡ್ಕೊಳ್ಳಿ. ಏನಂತ ಹೇಳ್ತೀವಿ, ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್. ಇಲ್ಲಿ ಟು ದಿ ಮೀಡಿಯಂ ಬದಲು ಇಲ್ಲಿ ಯಾವ ಮೀಡಿಯಂ ಕೊಟ್ಟಿರ್ತಾರೋ ಆ ಹೆಸರು ಬರೋದ್ರಾಯ್ತು. ಇಲ್ಲಿ ಏನ್ ಬರುತ್ತೆ, ಟು ದಿ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ ಬದಲು ಕೆರೋಸಿನ್, ಡೈಮಂಡ್ ಯಾವ್ದು ಕೊಟ್ಟಿರ್ತಾರೋ ಆ ಹೆಸರು ಬರಿಬೇಕಾಗುತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಅಗೇನ್ ಐ ಆಮ್ ರಿಪೀಟಿಂಗ್ ದಿಸ್. ವಾಟ್ ಯು ಆರ್ ಗೋಯಿಂಗ್ ಟು ರೈಟ್ ಇಫ್ ದೇ ಗಿವ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಗಿವಿಂಗ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕೇಳಿದ್ರೆ, ದ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಟು ದಿ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ, ಪರ್ಟಿಕ್ಯುಲರ್ ಮೀಡಿಯಂ. ಇಲ್ಲಿ ಏನ ಕೊಟ್ಟಿದ್ದಾರೆ, ಡೈಮಂಡ್. ಸೊ ಡೈಮಂಡ್ ಇಸ್ 2.42. ಸೊ 1 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ನಾನೊಂದು ಅಂಡರ್ಲೈನ್ ಮಾಡಿದ್ದೀನಿ ಇಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಪಾಯಿಂಟ್ ನಂಬರ್ 1, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಪೀಡ್ ಆಫ್ ಲೈಟ್. ಫಾರ್ ಎಕ್ಸಾಂಪಲ್, ಮೀಡಿಯಂ ಒಂದು, ಬಿ ಅನ್ನೋ ಮೀಡಿಯಂ ಒಂದು. ಫಾರ್ ಎಕ್ಸಾಂಪಲ್, ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.77, ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.32 ಕೇಳ್ಬಿಟ್ಟು ವಿಚ್ ಆಫ್ ದೀಸ್ ಹ್ಯಾವಿಂಗ್ ಹೈ ಸ್ಪೀಡ್ ಅಂತ ಕೇಳಿ, ಸ್ಪೀಡ್ ಆಫ್ ಲೈಟ್ ಇಸ್ ಮೋರ್ ಅಂತ ಕೇಳಿದ್ರೆ, ನೋಡಿ ಅದಕ್ಕೆ ನಾನು ಏನಂತ ಹೇಳಿದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಆಫ್ ಲೈಟ್. ಆಸ್ ಯು ನೋಟ್ ದಟ್ ಫಾರ್ಮುಲಾ n is equal to c/v. ಇದೇನಾಗುತ್ತೆ, ದಿಸ್ ಇಸ್ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ ಅಲ್ವಾ, ಇದು ನೋಡಿ ಇನ್ವರ್ಸ್ ಪ್ರಪೋರ್ಷನ್ ಇದು. ಹಾಗಾದ್ರೆ ಇದರಲ್ಲಿ ಯಾವುದು ಕಡಿಮೆ ಇರುತ್ತೋ ರಿಫ್ರಾಕ್ಟಿವ್ ಇಂಡೆಕ್ಸ್, ಅದಕ್ಕೆ ಜಾಸ್ತಿ ಸ್ಪೀಡ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಇನ್ವರ್ಸ್ ಅಂದ್ರೆ ಆಪೋಸಿಟ್ ಚೇಂಜಸ್ ಅಂತ ಕರಿತೀವಿ. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ರೆ ಸ್ಪೀಡ್ ಆಫ್ ಲೈಟ್ ಕಮ್ಮಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದ್ರೆ
ಸ್ಪೀಡ್ ಆಫ್ ಲೈಟ್ ಜಾಸ್ತಿ. ಸೊ ಹಾಗಾಗಿ ನಾವು ಇದನ್ನ ಇನ್ವರ್ಸಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಹಾಗಾದ್ರೆ ಇವೆರಡರಲ್ಲಿ ಯಾವುದಕ್ಕೆ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಅಂತಂದ್ರೆ ಯಾವುದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಅದೇ ಬನ್ನಿ ಸೆಕೆಂಡ್ ಪಾಯಿಂಟ್, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಡೆನ್ಸರ್ ಆರ್ ರೇಡರ್ ಮೀಡಿಯಂ. ಈಗ ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ, ನೋಡಿ ಒಂದು ಸ್ಪೀಡ್ ಆಯ್ತು, ಸ್ಪೀಡ್ ಆಫ್ ಲೈಟ್ ಕೇಳೋವಂಥದ್ದು. ಇನ್ನೊಂದು ಆಪ್ಟಿಕಲ್ ಡೆನ್ಸಿಟಿ ಯಾವುದಕ್ಕೆ ಜಾಸ್ತಿ, ನೋಡಿ ಆಪ್ಟಿಕಲ್ ಡೆನ್ಸಿಟಿ ಅಂತ ಕೇಳಿದ್ರೆ ನೋಡಿ ಇಲ್ಲಿ ನೋಡ್ಕೊಳ್ಳಿ, ಇದೇ ಯಾವ್ದು ಡೈರೆಕ್ಟ್ಲಿ ಅಂದ್ರೆ ಏನು, ಸೇಮ್ ಚೇಂಜಸ್ ಅಂತ. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ರೆ ಇಟ್ ಇಸ್ ಆಪ್ಟಿಕಲಿ ಡೆನ್ಸರ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದ್ರೆ ಇಟ್ ಇಸ್ ಆಪ್ಟಿಕಲಿ ರೇರರ್ ಅಥವಾ ಇಟ್ ಇಸ್ ಲೆಸ್ ಡೆನ್ಸರ್ ಅಂತ ಹೇಳ್ತೀವಿ. ಮೋರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಂ. If it is less, we call it as it is not optically denser medium, or we call it as it is a rarer medium. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಎರಡು ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ. ಸ್ಪೀಡ್ ರಿಲೇಟೆಡ್ ಆಗಿ ಕೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದ್ರೆ ಸ್ಪೀಡ್ ಜಾಸ್ತಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ರೆ ಸ್ಪೀಡ್ ಕಮ್ಮಿ. ಅದೇ ಆಪ್ಟಿಕಲ್ ಡೆನ್ಸಿಟಿ ಕೇಳಿದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ರೆ ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದ್ರೆ ಆಪ್ಟಿಕಲ್ ಡೆನ್ಸಿಟಿ ಕಮ್ಮಿ. ಅಂದ್ರೆ ದೇರ್ ಇಸ್ ದ ಸೇಮ್ ಚೇಂಜಸ್ ಇನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಡಿಫ್ರೆಂಟ್ ಚೇಂಜಸ್ ಇನ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ನೋಡಿ ಇದರಲ್ಲಿ ಬರುವಂತದ್ದು ನೆಕ್ಸ್ಟ್ ಲೆನ್ಸ್ ಫಾರ್ಮುಲಾ. ನೋಡಿ ಲೆನ್ಸ್ ಫಾರ್ಮುಲಾ ಪ್ರಾಬ್ಲಮ್ಸ್ಗೆಲ್ಲ ಬೇಕು ನೋಡ್ಕೊಳ್ಳಿ. ನೋಡಿ ಇದಕ್ಕೂ ಮಿರರ್ ಫಾರ್ಮುಲಾಗ ಒಂದೇ ಡಿಫ್ರೆನ್ಸ್. ಅಲ್ಲೇನ್ ಬರೆದಿದ್ವಿ, 1/f is equal to 1/u plus 1/v. ಬಟ್ ಇಲ್ಲೂ ಅಷ್ಟೇ 1/f ಇನ್ಸ್ಟೆಡ್ ಆಫ್ ಪ್ಲಸ್ ಯು ಹ್ಯಾವ್ ಮೈನಸ್, ಬಟ್ 1/v minus 1/u ನೆನ್ಪಿಟ್ಕೊಳ್ಳಿ ಎರಡನ್ನು. ಇನ್ನು ಮ್ಯಾಗ್ನಿಫಿಕೇಶನ್ ಬಂದ್ರೆ ದಿಸ್ ಇಸ್ ಸೇಮ್ ಆಸ್ ಫಾರ್ ಬೋತ್. ಅಂದ್ರೆ ಅದರಲ್ಲಿಯೂ ಅಷ್ಟೇ ಹೈಟ್ ಆಫ್ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ಆಬ್ಜೆಕ್ಟ್ ಅಂದ್ವಿ, ಇಲ್ಲೂ ಅಷ್ಟೇ ಹೈಟ್ ಆಫ್ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ಆಬ್ಜೆಕ್ಟ್. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ಬಂದ್ರೆ ಅಲ್ಲಿ ಮ್ಯಾಗ್ನಿಫಿಕೇಶನ್ ಏನಂತ ಬರೆದ್ವಿ, -v/u ಬರೆದ್ವಿ, ಇಲ್ಲಿ +v/u ಅಷ್ಟೇನೆ. ನೆನ್ಪಿಟ್ಕೋಬೇಕು ಈ ಕಾನ್ಸೆಪ್ಟ್. ಓಕೆ, ಇನ್ನು ನೆಕ್ಸ್ಟ್ ಬರೋದಾದ್ರೆ ಪವರ್ ಆಫ್ ಲೆನ್ಸ್ ಕೇಳ್ಬೋದು. ಡಿಫೈನ್ ಪವರ್ ಆಫ್ ಲೆನ್ಸ್ ಅಥವಾ ಪ್ರಾಬ್ಲಮ್ ಕೇಳೋ ಅಂತ ಚಾನ್ಸಸ್ ಇದೆ. ನೋಡಿ ಏನಿದು, ವಾಟ್ ಇಸ್ ಯು ಮೀನ್ ಬೈ ಪವರ್ ಆಫ್ ಲೆನ್ಸ್ ಅಂದ್ರೆ ದಿ ಪವರ್ ಆಫ್ ಲೆನ್ಸ್ ಇಸ್ ದಿ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್. ನೋಡಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಪವರ್ ಇಸ್ ಆಸ್ ಪಿ. ರೆಸಿಪ್ರೋಕಲ್ ಅಂದ್ರೆ ಏನು, 1/f. f is focal length. So what is the power of lens? It is a reciprocal of focal length. And what is its SI unit? Diopter. Okay, ಇದೊಂದು ನೆನ್ಪಿಟ್ಕೊಳ್ಳಿ ಅಥವಾ ಡಿ ಅಂತ ಹೇಳ್ತೀವಿ. ಈಗ ಯಾವಾಗ 1 ಡಯಾಪ್ಟರ್ ಅಂತ ನಾವು ಯಾವಾಗ ಪವರ್ 1 ಡಯಾಪ್ಟರ್ ಯಾವಾಗ ಆಗುತ್ತೆ, ಫೋಕಲ್ ಲೆಂತ್ ಇಸ್ 1 ಮೀಟರ್. ನೋಡಿ 1/1 ನೋಡಿ ಇಲ್ಲಿ 1/1 ಏನಾಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1. ಸೊ ಹಾಗಾದ್ರೆ ಸೊ 1 ಡಯಾಪ್ ಮಸ್ಟ್ ಬಿ 1 ಮೀಟರ್. ಸೊ ಫೋಕಲ್ ಲೆಂತ್ 1 ಮೀಟರ್ ಆದ್ರೆ ಪವರ್ ಏನಾಗುತ್ತೆ, 1 ಡಯಾಪ್ಟರ್ ಆಗುತ್ತೆ. ಸೊ ಈಗ ಪವರ್ ನ ನೋಡ್ಕೊಂಡು ಕೊಟ್ಟಿರುವಂತ ಲೆನ್ಸ್ ಯಾವುದು, ಕಾನ್ವೆಕ್ಸ್ ಲೆನ್ಸಾ ಕಾನ್ಕೇವ್ ಲೆನ್ಸಾ ಅಂತ ನಾವು ಡಿಸೈಡ್ ಮಾಡ್ಬೋದು. ನೋಡಿ ದ ಪವರ್ ಆಫ್, ನೋಡಿ ದಿ ಪವರ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಸ್ ಪಾಸಿಟಿವ್. ನೋಡಿ ಪಾಸಿಟಿವ್ ಇದ್ರೆ ಅಂತ ನೋಡಿ ಇಲ್ಲಿ ಅಂತದನ್ನ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತೀವಿ. ಪವರ್ ಪಾಸಿಟಿವ್ ಇದ್ರೆ ಇಟ್ ಇಸ್ ಕಾನ್ವೆಕ್ಸ್ ಲೆನ್ಸ್, ಪವರ್ ನೆಗೆಟಿವ್ ಇದ್ರೆ ವಿ ಕಾಲ್ ಇಟ್ as ಕಾನ್ಕೇವ್ ಲೆನ್ಸ್. ಕೇಳ್ಬೋದು. ಇನ್ ಯಾವ ತರ ಕ್ವೆಶನ್ ಕೇಳ್ತಾರೆ ಗೊತ್ತಾ, ದಿ ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ದಿ ಪವರ್ ಇಸ್ +2D, ದೆನ್ ವಾಟ್ ಟೈಪ್ ಆಫ್ ಲೆನ್ಸ್ ಹಿ ಹ್ಯಾಸ್ ಟು ಯೂಸ್ ಅಥವಾ ಹಿ ಈಸ್ ಯೂಸಿಂಗ್ ಅಂತ ಕೇಳಿದ್ರೆ ಪಾಸಿಟಿವ್ ಇತ್ತು ಅಂತಂದ್ರೆ ಯು ಕನ್ಸಿಡರ್ ಇಟ್ as ಕಾನ್ವೆಕ್ಸ್ ಲೆನ್ಸ್. ಅದೇ -0.5D ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಅವ್ರಿಗೆ ಯಾವ ಲೆನ್ಸ್ ಹೇಳಿದ್ದಾರೆ ಅಂತಂದ್ರೆ ಇಟ್ ಇಸ್ ಕಾನ್ಕೇವ್. ಅಂದ್ರೆ ಪ್ಲಸ್ ಇದ್ರೆ ಕಾನ್ವೆಕ್ಸ್, ಮೈನಸ್ ಇದ್ರೆ ಕಾನ್ಕೇವ್ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಸೊ ದಿಸ್ ಇಸ್ ಅಬೌಟ್ ಪವರ್ ಆಫ್ ಲೆನ್ಸ್. ಕ್ಲಿಯರ್ ಆಯ್ತಾ? ಸೊ ಪವರ್ ಆಫ್ ಲೆನ್ಸ್ ಅಂದ್ರೆ ಏನು, ಇಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ರೆಸಿಪ್ರೋಕಲ್ ತಗೊಂಡ್ರೆ ವಿ ವಿಲ್ ಗೆಟ್ ದಿ ಪವರ್. ಓಕೆ, ಸೊ ವಾಟ್ ಇಸ್ ಇಟ್ಸ್ SI ಯೂನಿಟ್, ಡಯಾಪ್ಟರ್. ಯಾವಾಗ 1 ಡಯಾಪ್ಟರ್ ಆಗುತ್ತೆ, ಫೋಕಲ್ ಲೆಂತ್ 1 ಮೀಟರ್ ಆದಾಗ. ಕ್ಲಿಯರ್ ಆಯ್ತಾ? ಅದರಲ್ಲೂ ಪವರ್ ಆಫ್ ಲೆನ್ಸ್ ಪಾಸಿಟಿವ್ ಆದ್ರೆ ಇಟ್ ಇಸ್ ಅ ಕಾನ್ವೆಕ್ಸ್ ಲೆನ್ಸ್, ನೆಗೆಟಿವ್ ಆದ್ರೆ ಕಾನ್ಕೇವ್ ಲೆನ್ಸ್. ಇಸ್ ಇಟ್ ಕ್ಲಿಯರ್? ಎಸ್. ಇದನ್ ಬಿಟ್ರೆ ಈ ಲೆಸನ್ ಅಲ್ಲಿ ಡಯಾಗ್ರಾಮ್ ಅಂತ ಕೇಳೋದು ಇದು, ರಿಫ್ರಾಕ್ಷನ್ ಆಫ್ ಗ್ಲಾಸ್ ಸ್ಲ್ಯಾಬ್ ಥ್ರೂ ದಿಸ್ ಒನ್, ರಿಫ್ರಾಕ್ಷನ್ ಥ್ರೂ ಗ್ಲಾಸ್ ಸ್ಲ್ಯಾಬ್ ಅಂತ ಹೇಳಿ. ನೋಡಿ ಇದು ನೋಡ್ತಾ ಬನ್ನಿ. ದಿಸ್ ಇಸ್ ಅನ್ ಇನ್ಸಿಡೆಂಟ್. ಏನಿಲ್ಲ, ಒಂದು ರೆಕ್ಟಾಂಗ್ಯುಲರ್ ತರ ಡಯಾಗ್ರಾಮ್ ಬರೀರಿ, ಒಂದು ರೆಕ್ಟಾಂಗ್ಯುಲರ್ ಸ್ಲ್ಯಾಬ್ ಬರೀರಿ. ಫಸ್ಟ್ ಒಂದು ಇನ್ಸಿಡೆಂಟ್ ರೇ ಬರುತ್ತೆ, ಅವೆರಡರ ಮಧ್ಯೆ ಏನ್ ಬರುತ್ತೆ, ಒಂದು ನಾರ್ಮಲ್ ಲೈನ್. ಸೊ ಒಂದು ನೋಡಿ ಇದು ಗ್ಲಾಸ್ ಸ್ಲ್ಯಾಬ್ ಅಂತಂದ್ರೆ, ಸೊ ಹಾಗಾದ್ರೆ ಇದು ಏರ್ ಆಗಿರುತ್ತೆ, ಇದು ಏರ್ ಆಗಿರುತ್ತೆ, ಇದು ಗ್ಲಾಸ್ ಆಗಿರುತ್ತೆ. ಹೌದಾ? ಈಗ ನಿಮಗೆ ಗೊತ್ತಿದೆ, ಆಸ್ ಪರ್ ಅವರ್ ರೂಲ್, ಇಫ್ ಇಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಏರ್ ಟು ಗ್ಲಾಸ್, ಸೊ ರೇರರ್ ಟು ಡೆನ್ಸರ್, ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ. ಈಗ ನೋಡಿ ಇಲ್ಲಿಗೆ ಬಂದು ಮತ್ತೆ ಇಟ್ ಆಕ್ಟ್ಸ್ as a ಇನ್ಸಿಡೆಂಟ್ ರೇ. ಇವಾಗ ಇದು ಇನ್ಸಿಡೆಂಟ್ ರೇ ಏನಾಗುತ್ತೆ, ಇವಾಗ ನೋಡ್ಕೊಳ್ಳಿ, ಗ್ಲಾಸ್ ಇಂದ ಇಲ್ಲಿಗೆ ಹೋಗ್ತಿದೆ ಏರ್, ಅಂದ್ರೆ ಡೆನ್ಸರ್ ಟು ರೇರರ್ ಹೋದಾಗ ಇಟ್ ವಿಲ್ ಬೆಂಡ್ ಟು ಅವೇ ಫ್ರಮ್ ದಿ ನಾರ್ಮಲ್. ಕ್ಲಿಯರ್ ಆಯ್ತಾ? ಈ ತರ ಬರುತ್ತೆ. ಸೊ ಇಲ್ಲಿ ನಾವು ಡೈರೆಕ್ಟಿಂಗ್ ತಗೊಂಡಾಗ ವಿ ಕಾಲ್ ಇಟ್ ಆಸ್ ದಿಸ್ ಆಸ್ ಅ ಲ್ಯಾಟ್. ಇಲ್ಲಿ ನೋಡ್ಕೊಂಬನ್ನಿ, ಇವೆರಡು ಹೇಗಿರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಬೋತ್ ಪ್ಯಾರಲ್ ಲೈನ್ಸ್.
ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ, ಸೊ ದಿಸ್ ಇಸ್ ನಾರ್ಮಲ್ ಲೈನ್. ನೋಡಿ ಇವೆರಡರ ಮಧ್ಯೆ ಬರುವಂತದ್ದು ಆಂಗಲ್ ಆಫ್ ಇನ್ಸಿಡೆನ್ಸ್, ಇವೆರಡರ ಮಧ್ಯೆ ಬರುವಂತದ್ದು ಆಂಗಲ್ ಆಫ್ ರಿಫ್ರಾಕ್ಷನ್. ಬಟ್ ನಮ್ಮ ಪ್ರಕಾರ ಇದೇನಾಗಬೇಕು, ನಾರ್ಮಲ್ಗಿಂತ ದೂರ ಹೊಟ್ಟೋಯ್ತು. ಅವಾಗೇನಾಯ್ತು, ಇಲ್ಲಿ ನಾರ್ಮಲ್ ಲೈನ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ಅವೇ ಫ್ರಮ್ ದಟ್. ಸೊ ಅಲ್ಲಿ ದಟ್ ವೀಕ್ ಫೈನಲಿ ಬರುವಂತ ರೇನ ಎಮರ್ಜೆಂಟ್ ರೇ ಅಂತೀವಿ. ನೋಡಿ ಫಸ್ಟ್ ಇನ್ಸಿಡೆಂಟ್ ರೇ, ಬೆಂಡ್ ಆಗಿದ್ದು ರಿಫ್ರಾಕ್ಟೆಡ್ ರೇ, ಫೈನಲಿ ಔಟ್ಕಮ್ ವಿ ಕಾಲ್ ಇಟ್ ಇಸ್ ಎಮರ್ಜೆಂಟ್ ರೇ. ಇಲ್ಲಿ ನೋಡಿ ನಾವು ಒಂದು ರ್ಯಾಂಡಮ್ ಆಗಿ ಹಿಂಗೆ ಸ್ಟ್ರೈಟ್ ಇನ್ಸಿಡೆಂಟ್ ರೇನ ಸ್ಟ್ರೈಟ್ ಆಗಿ ತಗೊಂಡ್ರೆ ಅಲ್ಲಿ ಫೈನಲಿ ಬಂದಿರುವಂತ ಎಮರ್ಜೆಂಟ್ ರೇ ಇವೆರಡು ಏನಾಗಿರುತ್ತೆ, ಪ್ಯಾರಲಲ್ ಆಗಿರ್ಬೇಕು. ಕೇಳ್ಬೋದು, ಈ ಕ್ವೆಶನ್ ಕೂಡ ಕೇಳ್ಬೋದು, ಹೌ ವಿಲ್ ಬಿ ದಿ ಎಮರ್ಜೆಂಟ್ ರೇ ವಿತ್ ಇನ್ಸಿಡೆಂಟ್ ರೇ ವಿತೌಟ್ ಎನಿ ಡಿವಿಯೇಷನ್ ಅಂತ ಕೇಳಿದಾಗ ದೇ ಬೋತ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಕ್ಲಿಯರ್ ಆಯ್ತಾ, ಪ್ಯಾರಲಲ್ ಆಗಿರ್ಬೇಕು. ಲೈಟ್ ಲೆಸನ್ ಅಲ್ಲಿ ಕೇಳುವಂತ ಥಿಯರಿ ಕಾನ್ಸೆಪ್ಟ್ ಇಷ್ಟನ್ನ ಬಿಟ್ಟು ಇನ್ ಯಾವುದೇ ತರ ಅವ್ರು ಟ್ವಿಸ್ಟ್ ಮಾಡಿ ಕೇಳೋಕ್ ಚಾನ್ಸ್ ಇಲ್ಲ. ಆಮೇಲೆ ಥಿಯರಿ ಕಾನ್ಸೆಪ್ಟ್ ಯಾವಾಗಲೂ ಡೈರೆಕ್ಟ್ ಆಗಿರುತ್ತೆ. ವಾಟ್ ಇಸ್ ರಿಫ್ಲೆಕ್ಷನ್, ವಾಟ್ ಇಸ್ ರಿಫ್ರಾಕ್ಷನ್, state 2 laws of reflection, state 2 laws of refraction, what how will be the image formation in plane mirror, differentiate between convex and concave mirror, ಅಥವಾ differentiate between concave and convex lens. ನೋಡಿ ಇಲ್ಲಿ ಬರುವಂತದ್ದು ಲೆನ್ಸ್ ಆಗಿರುತ್ತೆ. ಯಾವ್ದ್ರಲ್ಲಿ, ರಿಫ್ರಾಕ್ಷನ್ ಅಲ್ಲಿ ಬರುವಂತದ್ದು ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ನ ಕನ್ವರ್ಜಿಂಗ್ ಅಂತೀವಿ, ಕಾನ್ಕೇವ್ ಲೆನ್ಸ್ ಡೈವರ್ಜಿಂಗ್ ಅಂತೀವಿ. ಅದೇ ಮಿರರ್ ಅಲ್ಲಿ ಹೋದಾಗ ಉಲ್ಟಾ, ಕಾನ್ಕೇವ್ ನ ನಾವು ಕನ್ವರ್ಜಿಂಗ್ ಅಂತೀವಿ, ಕಾನ್ವೆಕ್ಸ್ ನ ಡೈವರ್ಜಿಂಗ್ ಅಂತೀವಿ. ಓಕೆ, ಅದನ್ನ ಬಿಟ್ಟು ರಿಯಲ್ ಮತ್ತೆ ವರ್ಚುವಲ್ ಇಮೇಜ್ ರಿಲೇಟೆಡ್ ಆಗಿ ಡಿಫ್ರೆನ್ಸ್ ಕೇಳ್ಬೋದು. ನೆಕ್ಸ್ಟ್ ಮಿರರ್ ಫಾರ್ಮುಲಾ, ಮ್ಯಾಗ್ನಿಫಿಕೇಶನ್ ಆಫ್ ಮಿರರ್. ನೋಡಿ ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಇದ್ರೆ ಅದನ್ನ ವರ್ಚುವಲ್ ಅಂತೀವಿ, ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಆದ್ರೆ ರಿಯಲ್ ಅಂತೀವಿ. ನೆಕ್ಸ್ಟ್ ಕಮಿಂಗ್ ಟು ರಿಫ್ರಾಕ್ಷನ್, ವಾಟ್ ಇಸ್ ರಿಫ್ರಾಕ್ಷನ್ ಅಂತ ಕೇಳ್ಬೋದು, ಲಾಸ್ ಆಫ್ ರಿಫ್ರಾಕ್ಷನ್. ಓಕೆ, ಅದರಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಬರುತ್ತೆ, ಅದರಲ್ಲಿ ಸ್ಪೀಡ್ಗೂ ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ಇನ್ವರ್ಸ್ ಪ್ರಪೋರ್ಷನ್, ಸ್ಪೀಡ್ಗೂ ಮತ್ತೆ ಆಪ್ಟಿಕಲ್ ಡೆನ್ಸರ್ ಮೀಡಿಯಂಗೆ ಡೈರೆಕ್ಟ್ ಪ್ರಪೋರ್ಷನಲ್. ಅದರಲ್ಲೂ ಲೆನ್ಸ್ ಫಾರ್ಮುಲಾ ಮ್ಯಾಗ್ನಿಫಿಕೇಶನ್ ಬರುತ್ತೆ. ಇನ್ನು ಬರುವಂಥದ್ದು ಪವರ್ ಆಫ್ ಲೆನ್ಸ್. ಪವರ್ ಆಫ್ ಲೆನ್ಸ್ ಡೆಫಿನೇಷನ್ ಹೇಳಿದೆ, SI ಯೂನಿಟ್ ಹೇಳಿದೆ. ಜೊತೆಗೆ ಪವರ್ ಪಾಸಿಟಿವ್ ಇದ್ರೆ ಕಾನ್ವೆಕ್ಸ್ ಲೆನ್ಸ್, ನೆಗೆಟಿವ್ ಇದ್ರೆ ಕಾನ್ಕೇವ್ ಲೆನ್ಸ್. ಇದಿಷ್ಟನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಥಿಯರಿ ಪಾರ್ಟ್ ಅಲ್ಲಿ ಈಸಿಯಾಗಿ ನೀವು ಆಲ್ಮೋಸ್ಟ್ ಥಿಯರಿ ಪಾರ್ಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ 3 ಮಾರ್ಕ್ಸ್ಗೆ ರೇ ಡಯಾಗ್ರಾಮು, 4 ಮಾರ್ಕ್ಸ್ಗೆ ಪ್ರಾಬ್ಲಮ್ ಆದ್ರೆ 4+3 ಎಷ್ಟಾಯ್ತು, 7 ಆಯ್ತು. ಇನ್ನು 5 ಮಾರ್ಕ್ಸ್ಗೆ ಥಿಯರಿ ಪಾರ್ಟ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, 5 ಮಾರ್ಕ್ಸ್ಗೆ ಇಷ್ಟರಲ್ಲೇ ನೀವು ನೋಡ್ಕೊಂಡ್ರು ಸಾಕು, ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಇದಿಷ್ಟು ಲೈಟ್ ಲೆಸನ್ ಅಲ್ಲಿ ಬರುವಂತ ಥಿಯರಿ ಕಾನ್ಸೆಪ್ಟ್. ಸೆಷನ್ ಅಲ್ಲಿ ನಾನು ರೇ ಡಯಾಗ್ರಾಮ್ಸ್ ಹೇಳ್ಕೊಡ್ತೀನಿ. ರೇ ಡಯಾಗ್ರಾಮ್ಸ್ ಹೇಗೆ ಈಸಿಯಾಗಿ ಬರಿಬೇಕು, ಆಮೇಲೆ ಕ್ವೆಶನ್ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಸೆಷನ್ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.